अन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं ಬಹಳ ಸಣ್ಣದು ಮಾಡ್ಬಿಟ್ಟ. ಸುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಘೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಗಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ ಶೃಣೋತಿ ಯೋ ಭಕ್ತ್ಯಾ ಗೋಸಹಸ್ರಫಲಂ ಲಭೇತ್. ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾ ಶ್ರೀಮದಾಚಾರ್ಯ ಭಾವಗ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೌ. ಶ್ರೀ ಗುರುಭ್ಯೋ ನಮಃ. ಭಾಗವತ ಪರಮಾದ್ಭುತವಾದ ಅನೇಕ ಪ್ರಮೇಯಗಳ ಸಂಗ್ರಹ. ಆ ಪ್ರಮೇಯಗಳನ್ನು ಎಷ್ಟು ಹೆಕ್ಕಿ ತೆಗೀತಾ ಇದ್ದರೂ ಕೂಡ ಮುಗಿಯದೇ ಇರುವ ಸಮುದ್ರದಂತೆ ಶ್ರೀಮದ್ ಭಾಗವತ. ಈ ಭಾಗವತದಲ್ಲಿ 30 ವಿಧವಾದ ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ. ಅದರಲ್ಲಿ 2 ನಾವು ಮೊನ್ನೆ ಕೇಳಿದೆವು, ನಿನ್ನೆ ಆಗಲಿಲ್ಲ, ತೊಂದರೆ ಆಯಿತು ತಮಗೆಲ್ಲ. ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ಅಂತ. ಎಲ್ಲ ವಿಷಯಗಳಿಂದ ಮನಸ್ಸನ್ನು, ಆ ಇಂದ್ರಿಯಗಳೆಲ್ಲ ವಿಷಯಗಳ ಕಡೆಗೆ ಹೋಗಿರುತ್ತೆ. ನಮ್ಮ ಇಂದ್ರಿಯಗಳೆಲ್ಲ ವಿಷಯಗಳ ಕಡೆಗೆ ಹೋಗಿ ನಮ್ಮನ್ನು ದಿಕ್ಕಾಪಾಲನ್ನಾಗಿ ಮಾಡ್ತಾ ಇರುತ್ತೆ. ನಾನಾ ಕಡೆಗಳಿಗೆ ಹೋದ ಇಂದ್ರಿಯಗಳನ್ನು, ಆ ಇಂದ್ರಿಯಗಳಲ್ಲಿ ಪ್ರಮುಖವಾದ ಮನಸ್ಸನ್ನು, ವಿಷಯದ ಮುಖವಾಗಿರುವ ಮನಸ್ಸನ್ನು ದೇವರ ಮುಖವನ್ನಾಗಿ ಮಾಡಬೇಕು. ಸಾಮಾನ್ಯದ ಕೆಲಸ ಅಲ್ಲ ಇದು. ಯಾಕೆಂದರೆ ನಮ್ಮ ಇಂದ್ರಿಯಗಳಲ್ಲಿ ಶ್ರೇಷ್ಠವಾದ ಮನಸ್ಸು ಬಹಳ ವಿಚಿತ್ರವಾದ ಮನಸ್ಸು. ಅದು ದೇವರ ಕಡೆಗೆ, ವೈರಾಗ್ಯದ ಕಡೆಗೆ ಅದು ಮನಸ್ಸು ಕೊಡೋದಿಲ್ಲ. ಯಾಕೆಂದರೆ ಬಹುಜನ್ಮಗಳಲ್ಲಿ ಸಾಕಷ್ಟು ವಿಷಯಗಳ ಸೇವನೆ ಮಾಡಿಬಿಟ್ಟಿದ್ವಿ ನಾವು. ಅನೇಕ ಜನ್ಮಗಳಲ್ಲಿ ಎಷ್ಟು ಬಾರಿ ಮಾನವರಾಗಿ ಬಂದಿದ್ದೇವೋ, ಎಷ್ಟು ಬಾರಿ ಪ್ರಾಣಿಗಳಲ್ಲಿ ಬಂದಿದ್ದೇವೋ, ಬಂದಾಗಲೆಲ್ಲ ನಾವು ವಿಷಯಗಳ ಕಡೆಗೆ ಹೋಗಿ 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 ವಿಷಯ ಸೇವನೆಯಿಂದ ಬಳಲಿ ಬೆಂಡಾಗಿದ್ದೀವಿ ಅಂತಾರೆ. ಯಾರು? ನಾವಲ್ಲ, ಅಪರೋಕ್ಷ ಜ್ಞಾನಿಗಳು. ನೊಂದೇನಯ್ಯ ಭವ ಬಂಧನಾದಿ ಸಿಲುಕಿ ಮುಂದೆ ದಾರಿ ಕಾಣದೆ ಅಂತ ದಾಸರಾಯರುಗಳು ಅಂತಾರೆ, ರಾಘವೇಂದ್ರ ಸ್ವಾಮಿಗಳು ಅಂತಾರೆ. ಪಾಲಿಸಯ್ಯ ಪವನನಯ್ಯ. ನಾನಾ ಕಡೆಗಳಿಂದ ತೊಂದರೆಗೊಳಗಾಗಿದ್ದೇವೆ. ಇದು ತೊಂದರೆ ಯಾವಾಗ ಗೊತ್ತಾಗಬೇಕು ಅಂದರೆ, ಇದು ಹೀಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ವಿಷಯಗಳ ಸುಖ, ಅದರಲ್ಲಿ ದುಃಖ ಆಗೋದು, ನಾನಾ ವಿಧವಾದ ದುಃಖಗಳು. ಆ ದುಃಖಗಳನ್ನು ಇದು ಹೀಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಇದರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗಲ್ಲ ಅನ್ನುವ ಅಜ್ಞಾನಕ್ಕೆ ಅನೇಕರು ಒಳಗಾಗಿ ಬಿಟ್ಟಿರ್ತಾರೆ. ಅನೇಕರಿಗೆ ಈ ಮಾರ್ಗದಿಂದ ಹೊರಗೆ ಬರಬಹುದು ಅನ್ನುವ ದಾರಿಯೇ ಗೊತ್ತಿರೋದಿಲ್ಲ. ಆದ್ದರಿಂದ ಸಜ್ಜನರ ಸಂಘಕ್ಕೆ ಬಂದರೆ ಈ ಹಳ್ಳದಿಂದ ನಮ್ಮನ್ನು ಎತ್ತುತ್ತಾರೆ. ಅದಕ್ಕೆ ಭಾಗವತ ನಮ್ಮನ್ನು ಕರೆಯುತ್ತೆ. ಅಸಾರೇ ಸಂಸಾರೇ ವಿಷಯ ವಿಷಸಂಘಾಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾಂ. ಭಾಗವತವನ್ನು ಹೊಗಳುತ್ತಾ ಪದ್ಮಪುರಾಣ ಈ ಮಾತನ್ನು ಹೇಳುತ್ತೆ. ಬನ್ನಿ, ದುಃಖ ಇಲ್ಲದೆ ಇರುವ ಸುಖ ನಿಮಗೆ ಬೇಕಾ ಅಂತ. ಆಶ್ಚರ್ಯ ಆಯಿತು ನಮಗೆ. ದುಃಖ ಇಲ್ಲದೆ ಇರುವ ಸುಖ ಅಂತ ಒಂದುಂಟ? ಅದು ಗೊತ್ತೇ ಇಲ್ಲ ನಮಗೆ.
ಶುಗರ್ ಇಲ್ಲದೆ ಇರೋರ ಮನೆ ಯಾವ್ದಾರ ಉಂಟಾ? ಹಿಂದಕ್ಕೆ ಬಹಳ ಜೋಕ್ ಹೇಳುತ್ತಿದ್ವಿ, ಮೊಟ್ಟೆ ಇಲ್ಲದೆ ಇರುವ ಅಂಗಡಿ ಯಾವ್ದಾರ ಇದೆಯಾ ಅಂತ. ಇವಾಗ ಅದು ಹಳೆ ಜೋಕ್, ಅದು ಹೊಸ ಅಪ್ಡೇಟೆಡ್ ಜೋಕು ಅಂದರೆ ಶುಗರ್ ಇಲ್ಲದೆ ಇರುವ ಮನೆ, ಬಿ ಪಿ ಇಲ್ಲದೆ ಇರುವ ಮನೆ, ಕಿಡ್ನಿ ಫೇಲ್ಯೂರ್ ಇಲ್ಲದೆ ಇರುವ ಮನೆ, ಕ್ಯಾನ್ಸರ್ ಇಲ್ಲದೆ ಇರುವ ಮನೆ, ಕರೋನಾ ಅಟ್ಯಾಕ್ ಆಗದೆ ಇರುವ ಮನೆ. ಓ, ಎಷ್ಟೊಂದು ದುಃಖಗಳ ಪರಂಪರೆ. ನಮಗಿದು ಗೊತ್ತೇ ಇಲ್ಲ. ದುಃಖ ಇಲ್ಲದೆ ಇರುವ ಸುಖ ಒಂದುಂಟು ಅನ್ನುವುದೇ ಪರಿಕಲ್ಪನೆ ಇಲ್ಲ ನಮಗೆ. ಹಿಂದಕ್ಕೆಲ್ಲ ಫಾರಿನ್ಗೆ ಹೋಗಿ ಬಂದವ್ರನ್ನ ಕೇಳ್ತಿದ್ವಲ್ಲ, ಅಲ್ಲೂ ಮನುಷ್ಯರಿಗೆ 2 ಕಾಲೇ ಇರುತ್ತಾ? ಅಲ್ಲೂ ಮನುಷ್ಯರು ಇರ್ತಾರಾ? ಅಲ್ಲೂ ಕಡ್ಲಿಕಾಯಿ ಎಣ್ಣೆ ಸಿಗತ್ತಾ? ಮಂಗಳಾರತಿ ಬತ್ತಿ ಸಿಗತ್ತಾ? ಹೂಬತ್ತಿ ಸಿಗತ್ತಾ? ಈಗ ನಮಗೆಲ್ಲ ಗೊತ್ತಾಗೋಯ್ತು, ಎಲ್ಲ ಒರಿಜಿನಲ್ ಸಿಗೋದು ಅಲ್ಲೇ, ಇಲ್ಲೇ ಸಿಗಲ್ಲ ಅಂತ. ಈಗೆಲ್ಲ ಒರಿಜಿನಲ್ ಅಲ್ಲೇ ಸಿಗೋದು, ಇಲ್ಲೇನು ಸಿಗಲ್ಲ. ಎಲ್ಲ ಒಳ್ಳೆಯದೆಲ್ಲ ಅಲ್ಲಿಗೆ ಹೋಗಿ ಆಮೇಲೆ ಮತ್ತೆ ನಮಗೆ ಬರಬೇಕು. ಹಾಗೆ ದುಃಖವಿಲ್ಲದೆ ಇರುವ ಒಂದು ಸುಖ ಉಂಟು. ಅದು ವಿಷಯಗಳ ಸೇವನೆಯಲ್ಲಿ, ಭೌತಿಕ ವಿಷಯಗಳ ಸೇವನೆಯಲ್ಲಿ ಇಲ್ಲ. ಪಂಚಭೂತಗಳಿಂದ ಸಿಗುವ ಸುಖದಲ್ಲಿ ದುಃಖದಿಂದ ರಹಿತವಾದ ಸುಖ ಇಲ್ಲವೇ ಇಲ್ಲ. ಅದು ಬೇಕು ಅಂದರೆ ನಾವೇನು ಮಾಡಬೇಕು? ದುಃಖವೇ ಇಲ್ಲದೇ ಇರುವವರ ಬಳಿಗೆ ಹೋಗಬೇಕು. ಯಾರವರು? ಬ್ರಹ್ಮದೇವರ. ಅವ್ರಿಗೂ ಪಾಂಚಭೌತಿಕ ದೇಹ ಇದೆ, ನಮ್ಮಂತೆ ಪಾಂಚಭೌತಿಕ ದೇಹ ಬ್ರಹ್ಮದೇವರಿಗೆ. ಅವರಿಗೂ ಲಿಂಗದೇಹ ಇದೆ, ಆದರೆ ಅದರ ಕೆಲಸ ಆಗೋದಿಲ್ಲ. ದಗ್ಧಪಟಾಯಮಾನ ಅಂತ. ಅಲ್ಲಿಂದ ಬಂದು ರುದ್ರದೇವರನ್ನ ಕೇಳೋಣ ಅಂದರೆ, ನನ್ನ ಹಣೆ ಬರಣೋ ಅಷ್ಟೇ ಮಾರಾಯ, ನಾನು ಮುಂದೆ ಶೇಷ ಪದವಿಗೆ ಬಂದು ಭಗವದ್ ಅನುಗ್ರಹಕ್ಕೆ ನಾನು ಪಾತ್ರ ಆಗಬೇಕು ಅಂತ ನಾವು. ಇಂದ್ರನಿಗೆ ಕೇಳಿದ್ರಂತೂ ನನ್ನ ಹಣೆ ಬರಣು ಹೀಗೆ ಅಂತಾನೆ. ಬ್ರಹ್ಮದೇವರಿಂದ ಹಿಡಿದು ಕೆಳಗೆ ಯಾರ ಬಳಿಗೆ ಬಂದರೂ ಕೂಡ ಯಾರೂ ದುಃಖವಿಲ್ಲದೆ ಇರುವ ಸುಖವನ್ನು ಕೊಡೋರು ಯಾರೂ ಇಲ್ಲ. ದುಃಖರಹಿತವಾದ, ದುಃಖ ಮಿಶ್ರಣವಿಲ್ಲದೆ ಇರುವ ಸುಖ ಬೇಕು ಅಂದರೆ ಅನಾದಿ ಕಾಲದಿಂದ ದುಃಖರಹಿತನಾದ ವ್ಯಕ್ತಿ ಅಂದರೆ ಪರಮಾತ್ಮನೊಬ್ಬನೇ. ಆತನ ಆಶ್ರಯ ಮಾಡಿದರೆ ನಮಗೆ ದುಃಖರಹಿತವಾದ ಸುಖವನ್ನು ಕೊಡುತ್ತಾನೆ. ಹೌದು, ಪರಮಾತ್ಮ ಹಾಗೆ ಯಾಕೆ ಕೊಡಬಾರದು ನಮಗೆ? ಹಾಗೆ ಸುಖವನ್ನು ಯಾಕೆ ಕೊಡಬಾರದು? ದುಃಖ ಇಲ್ಲದೆ ಇರುವ ಸುಖವನ್ನು ದೇವರು ಯಾಕೆ ಕೊಡಬಾರದು? ಇಷ್ಟೇ ಸ್ವಾರಸ್ಯ. ನಮ್ಮ ಸಾಧನೆ, ನಮ್ಮ ಯೋಗ್ಯತೆಯ ಜ್ಞಾನ ಆಗದೆ, ನಮ್ಮ ಸಾಧನೆ, ನಮ್ಮ ಯೋಗ್ಯತೆ ಇದರ ಜ್ಞಾನ ಆಗದೆ ಒಂದು ವ್ಯಕ್ತಿಗೆ ಒಂದು ಕೆಲಸ ಕೊಟ್ಟಿವಿ ಅಂದರೆ ಅವನು ಉನ್ಮತ್ತನಾಗುತ್ತಾನೆ. ಅದರ ಬೆಲೆ ಗೊತ್ತಾಗೋದಿಲ್ಲ ಅವನಿಗೆ. ಭಗವಂತ ನಮಗೆ ಹಾಗೆ ಮೋಕ್ಷ ಕೊಟ್ಟ ಅಂದರೆ ನಾವೇನು ಮಾಡ್ತೀವಿ ಗೊತ್ತಾ? ಭೂಲೋಕದ ಸುಖವೇ ಹೆಚ್ಚು ಅಂತ ತಿಳ್ಕೊಳ್ತೇವೆ, ಇತರ ಲೋಕಗಳ ಸುಖ ಹೆಚ್ಚು ಅಂತ ತಿಳ್ಕೊಳ್ತೇವೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ? ಅನೇಕ ಲೋಕಗಳಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ಇಲ್ಲೆಲ್ಲ ಸಿಗುವ ಸುಖಗಳು 84 ಲಕ್ಷ ಯೋನಿಗಳಲ್ಲೂ ಸಿಗುವ ಎಲ್ಲ ಸುಖವೂ ದುಃಖ ಮಿಶ್ರವಾದದ್ದೇ. ಈ ಜ್ಞಾನವನ್ನು ನಮಗೆ ಕೊಟ್ಟು, ಈ ವಿಷಯಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಟ್ಟು, ತನ್ನ ಪಾದಗಳ ಆರಾಧನೆಯನ್ನು ಕೊಟ್ಟು ನಮ್ಮನ್ನು ಸಂಸಾರ ಮೋಚನಕ್ಕೆ ಕಾರಣರನ್ನಾಗಿ ಭಗವಂತ ಮಾಡುತ್ತಾನೆ. ನಮಗೆ ಬರಬೇಕು, ಬೇಡ ಈ ಸುಖ, ಇದರಲ್ಲಿ ಏನೂ ಇಲ್ಲ. ಮಗುವಿಗೆ ಒಂದು ದಿವಸ ಮೋಸ ಮಾಡ್ಬೋದ್ರಿ. ಇಷ್ಟು ದೊಡ್ಡ ಚಾಕ್ಲೇಟ್ ಕೊಡ್ತೀನಿ ನಿಂಗೆ, ಹೋಮ್ವರ್ಕ್ ಎಲ್ಲ ಮಾಡು ಅಂತ. ಅದನ್ನತ್ತೆ ದಿನ ಇದು ಕೊಟ್ಟರೆ ನಂಗೇನು ಬೇಡ, ಮತ್ತೆ ಹೋಮ್ವರ್ಕ್ ಮಾಡಿಸ್ತೀನಿ. ಹೋಮ್ವರ್ಕ್ ಮಾಡದೆ ಚಾಕ್ಲೇಟ್ ಕೊಡೋ ಇದ್ರು ಕೊಡು. ಇವತ್ತು ನಮ್ಮ ಹಣೆ ಬರ ಹಾಗೆ. ವಿಷಯ ಸುಖಗಳೇನಿದೆಯಲ್ಲ, ಈ ವಿಷಯ ಸುಖಗಳ ಬಗ್ಗೆ ವೈರಾಗ್ಯ ಬರಬೇಕು ನಮಗೆ. ಅದು ಯಾವಾಗ ಬರುತ್ತೀ? ಮುದುಕರಾದ್ಮೇಲೆ ಬಂದರೆ ಪ್ರಯೋಜನ ಇಲ್ಲ. ಅಂದರೆ ವೈರಾಗ್ಯ ಅಂದರೆ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಇದ್ದ ಹೆಂಡತಿಯನ್ನು ಬಿಟ್ಟುಬಿಡೋದು, ಮನೆ ಬಿಟ್ಟುಬಿಡೋದು, ಒಳ್ಳೆ ಬಟ್ಟೆ ಇದ್ದರೆ ತೊಟ್ಕೊಳ್ಳದೆ ಇರೋದು, ಬಂಗಾರ ಇದ್ದರೆ ಬಿಟ್ಟುಬಿಡೋದು ಅಲ್ಲ ವೈರಾಗ್ಯ ಅಂದರೆ. ವೈರಾಗ್ಯ ಅಂದರೆ ಎಲ್ಲವನ್ನ ಬಿಡೋದಲ್ಲ, ಎಲ್ಲದರ ಮಧ್ಯದಲ್ಲೇ ಇರಬೇಕು. ಸ್ವಯೋಗ್ಯತೆಯೊಳಗೆ ಆಯತವಾದದ್ದ ನೋಯದೆ ಉಣುವುದೇ ನ್ಯಾಯದ ವೈರಾಗ್ಯ. ಗೋಪಾಲದಾಸರಂತಾರೆ,
ನಿನ್ನ ಯೋಗ್ಯತೆಯಲ್ಲಿ ಭಗವಂತ ಏನೇನು ಕೊಟ್ಟಿದ್ದಾನೆ ಅದನ್ನು ಒಂದನ್ನೂ ಬಿಡದೆ ಭೋಗ ಮಾಡಬೇಕು. ಈಗ ಹಾಲು ವ್ರತ ತಿನ್ನಬೇಡ. 4 ತಿಂಗಳು ಮುಗಿದ ಮೇಲೆ, ಕಾರ್ತೀಕ ಮಾಸದ ವ್ರತವು ಮುಗಿದು ಪರಮಾತ್ಮ ಎಚ್ಚರವಾದ ಮೇಲೆ ನಾವು ಮತ್ತೆ ಕೊನೆಯ 4ನೇ ವ್ರತವೇ ಮಾಡ್ತೀವಿ ಅಂದರೆ ಮೂರ್ಖರು ಅಂತಾರೆ. ಇಲ್ರಿ ಆಚಾರ್ಯ ಬಹಳ ಚಲೋ ಇತ್ತು, ಗೆಡ್ಡೆ ಗೆಣಸು ಬೇಕಾಗಿಲ್ಲ. ಪರಮಾತ್ಮ ಕೊಟ್ಟ ಸುಖವನ್ನು ಭೋಗ ಮಾಡುವುದೇ ವೈರಾಗ್ಯ. ಸ್ವಯೋಗ್ಯತೆಯೊಳಗೆ ಆಯತವಾದದ್ದ ನೋಯದೇ ಉಣಬೇಕು. ದೇವರು ನಮಗೇನು ಕೊಡ್ತಾನಲ್ಲ ಅದು ಏನೇ ಇರಲಿ, ಒಬ್ಬೊಬ್ಬರ ಮನೆ ದುಃಖ ಒಂದೊಂದು ರೀತಿ, ಅದನ್ನು ನೋಯಿಕೊಂಡು ಅಯ್ಯೋ ನಮ್ಮ ಪಾಲಿಗೆ ಹೀಗೆ ಬಂತಲ್ಲ, ನಮ್ಮ ಪಾಲಿಗೆ ಹೀಗೆ ಬಂತಲ್ಲ. ಅದಕ್ಕೆ ದಾಸರಂತಾರೆ, ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಮನಸೋಲ ಬೇಡ, ಎಚ್ಚೆತ್ತು ಇರು ಕಂಡ್ಯ ಮನವೇ ನಮ್ಮಚ್ಯುತ ನಂಗ್ರಿಯ. ಎಚ್ಚರವಾಗಿರು, ನಿನ್ನ ಪ್ರಾರಬ್ಧ ಕರ್ಮವನ್ನು ಹಳೈಕೋತ ಬೈಕೋತ ಅದನ್ನೇ ಕಾಲ ಕಳಿಬೇಡ. ಹೌದ್ರಿ, ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ದುಃಖ ಬೈಕೋತ ಕೂತ್ರೆ ಏನಾರ ಕಡಿಮೆ ಆಗತ್ತಾ? ಇಲ್ವಲ್ಲ. ದುಡ್ಡಿಲ್ಲ ಅಂತ ಕುಬೇರಿ ಯಂತ್ರ ಬರ್ಕೊಂಡು ಮನೆಯೊಳಗಡೆ ಬರೇ ಕುಬೇರಿ ಯಂತ್ರ ಬರ್ಕೊಂಡ್ಬಿಟ್ಟ. 9 ಮಣಿ ಮಾಡಿ 9 ಕಾಯನ್ನಿಟ್ಟು ಅದ್ರ ಮುಂದೆ ಕೂತ್ಕೊಂಡ್ಬಿಟ್ಟು ರೊಕ್ಕ ಬಂದು ಬೀಳತ್ತೇನು ಮೇಲ್ಗಡೆಯಿಂದ? ಪ್ರಯತ್ನ ಬೇಡ, ಕೆಲಸಕ್ಕೆ ಹೋಗಬೇಡ. ಹೊಟ್ಟೆ ಗೋಪಾಲದಾಸರಂತಾರೆ, ಉದುರ ಹಸಿವೆ ಎಂದು ಅನ್ನ ಮಾಡಿ ಹೊಟ್ಟೆ ಮೇಲಿಟ್ಟರೆ ಹಸಿವೆ ಹೋಗತ್ತೇನ್ರಿ? ಅನ್ನ ಎಲ್ಲಿ ಹೋಗಬೇಕು? ಹೊಟ್ಟೆ ಒಳಗೆ ಹೋಗಬೇಕು. ಹೊಟ್ಟೆಯ ಒಳಗೆ ಅನ್ನ ಹೋದರೆ ಹಸಿವೆ ನೀಗತ್ತೆ. ಅನ್ನದವನ್ನು ಹೊಟ್ಟೆಯ ಮೇಲಿಟ್ಟುಕೊಂಡ್ರೆ ಹೋಗೋದಿಲ್ಲ. ಆದ್ದರಿಂದ ಈ ವಿಷಯಗಳ ವೈರಾಗ್ಯ ಅಂದರೆ ನಾವೇನೋ ತಿಳ್ಕೊಂಡಿದ್ದೀವಿ. ಅದಕ್ಕೆ ಗೋಪಾಲದಾಸರಂತಾರೆ, ಸರ್ವತೋ ಮನಸೋ ಸಂಗಮ್ ಅಂದರೆ ಎಲ್ಲ ಕಡೆಯಿಂದ ಮನಸ್ಸನ್ನು ತೆಗೆಯಬೇಕು ಅಂದರೆ ಅಲ್ಲಲ್ಲಿ ಸೇರಿಕೊಂಡಿದ್ದ ಮನಸ್ಸಿಗೆ ಟ್ರೈನಿಂಗ್ ಕೊಡಬೇಕು. ಇದು ನಿಂದಲ್ಲ, ಇದು ನಿಂದಲ್ಲ, ಇದು ನಿಂದಲ್ಲ. ಪಾತ್ರೆ ಅಂಗಡಿಯಿಂದ ಪಾತ್ರೆ ಬಾಡಿಗೆಗೆ ತಂದಿರ್ತೀವಿ ನೋಡ್ರಿ, ತುಂಬ ಜೋಕೆಯಿಂದ, ತತ್ರಾಪಿ ತುಂಬ ಜೋಕೆ ಮಾಡೋ ಪದಾರ್ಥ 2. ಯಾವ್ದು ಹೇಳ್ರಿ? ಒಂದು ಸ್ಪೂನು, ಒಂದು ವಾಟಕ. ಮದುವೆ ಮಾಡಿದವ್ರಿಗೆಲ್ಲ ಜ್ಞಾಪಕ ಇರುತ್ತದೆ. ಯಾಕೆಂದರೆ ಆ ವಾಟಕಗಳು ಮತ್ತು ಸ್ಪೂನುಗಳು ಎಲ್ಲೆಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾವೆ ಗೊತ್ತಿಲ್ಲ. ಕೆಲವೊಮ್ಮೆ ಬಚ್ಚಲ ಮನೆಗೆ ಡ್ರೈನೇಜ್ನಾಗೆ ಹೋಗ್ಬಿಟ್ಟಿರ್ತಾವೆ. ಭಾಳ ಜೋಕೆಯಿಂದ ಎಲ್ಲೆಲ್ಲಿ ಸಿಕ್ಕಿರೋ ಅಲ್ಲೆಲ್ಲಿ ತಂದು ಯಜಮಾನ ಹಾಕ್ತಿರ್ತಾನೆ. ಹಾಗೆ ಈ ಭಗವಂತ ಕೊಟ್ಟ ಈ ಒಂದು ಮನಸ್ಸನ್ನು, ಇದು ಕೊಟ್ಟದ್ದು ಯಾರು? ಭಗವಂತ ಕೊಟ್ಟ. ಯಾತಕ್ಕಾಗಿ ಕೊಟ್ಟ? ವಿಷಯಗಳ ಕಡೆಗೆ ಹೋಗು ಅಂತ ಕೊಡಲಿಲ್ಲ ಭಗವಂತ, ನನ್ನ ಕಡೆಗೆ ಬಾ ಅಂತ ಕರೆದ. ಆದರೆ ನಮ್ಮ ಮನಸ್ಸೇನು ಮಾಡ್ತಾ ಇದೆ? ಕೊಟ್ಟ ದೇವರನ್ನು ಮರೆತು ಬೇರೆ ಕಡೆಗೆ ಹೋಗ್ತಾ ಇದೆ. ಏನು ಮಾಡಲಿಕ್ಕಾಗಲ್ಲ. ಇದು ಅವನು ಹಾಕಿದ ಬಂಧಕ ಶಕ್ತಿ. ಅದು ಏನು ಅಭಿಮಾನ ಬರುತ್ತ್ರಿ? ಅರೇಂಜ್ಡ್ ಮ್ಯಾರೇಜ್ ರೀ. ಅರೇಂಜ್ಡ್ ಮ್ಯಾರೇಜ್ ದೊಡ್ಡವರೇ ನೋಡಿದ್ದು ಹುಡುಗಿ, ನಾವೇನು ನೋಡಿಲ್ಲ. ಪಾರ್ಕ್ಗೆ ಕರ್ಕೊಂಡು ಹೋಗಿಲ್ಲ, ಥಿಯೇಟ್ರಿಗೆ ಹೋಗಿಲ್ಲ, ಎಲ್ಲೂ ಓಡಾಡಿಲ್ಲ, ಏನೂ ಮಾಡಿಲ್ಲ. ಅರೇಂಜ್ಡ್ ಮ್ಯಾರೇಜ್. ಬೆಳಗ್ಗೆ ಲಗ್ನ ಪತ್ರಿಕೆ ಆಯಿತು, ಸಾಯಂಕಾಲ ಹುಡುಗ ಏನಾರ ಅವಾಗಿನ ಕಾಲದಾಗ ಮದುವೆ, ಇವಾಗಿಂದಲ್ಲ. ಅವಾಗೆಲ್ಲ ಮಾತಾಡ್ಕೊಳ್ಳೋದು ಅಂತ ಇರ್ತಿತ್ತು. ಏನು ಮಾತಾಡ್ಕೊಳ್ತಾರೋ ಗೊತ್ತಿಲ್ಲ. ನಿಂದೇನಾರ ಮಖ ಚೇಂಜ್ ಮಾಡ್ಕೋತೀಯಾ? ನನ್ನ ಮಖ ಚೇಂಜ್ ಮಾಡಬೇಕಾ? ನನ್ನ ಕಿವಿ ತೆಗೆದು ನಿಂಗೆ ಕೊಡಬೇಕು? ಏನಿರುತ್ತೆ ಹಾಳಾಗೋಗ ಮಾತಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲರಪ್ಪ. ಏನಾರ ಮಾತಾಡ್ಕೊಳ್ಳಿದ್ರೆ ಮಾತಾಡ್ಕೊಳ್ರಪ್ಪ. ಮುಂದೆ 50 ವರ್ಷ ಮಾತಾಡೋದು ಇದ್ದೇ ಇರ್ತದೆ. ಹಣೆ ಬರ ಮಾತಾಡ್ಬೇಕೇನು ನೀವು? ಈಗೇನು ಮಾತಾಡೋದೇನಿರುತ್ತೆ? ಅವ್ರ ಅಪ್ಪ ಅಮ್ಮನೂ ಮಾತಾಡಿದ್ರು, ಇವನು ಮಾತಾಡಿದ, ಯಾರಿಗೂ ಏನು ದುಃಖ ತಪ್ಪಿಲ್ಲ. ಹುಡುಗರುಗಳು ಏನೋ ಮಾತಾಡ್ಕೋಬೇಕಾ? ಏನು ಸಂಬಳದ ಬಗ್ಗೆ ಕೇಳಬೇಕಾ? ಕೇಳಾಗಿರುತ್ತೆ. ನಿಂಗೇನಾರು 3 ಕಾಲಿದ್ದಾವ? ಇಲ್ಲ, 2 ಕಾಲು. ಎಲ್ಲ ನೋಡಿದ್ದಾಗ ಏನು ಮಾತಾಡ್ಲಿಕ್ಕಾದ್ರಿ? ಇನ್ನು ಎಷ್ಟೇ ಕೇಳಿದ್ರು ಎಷ್ಟೇ ಮಾಡಿದ್ರು ಅಷ್ಟೇ. ಸಾಯಂಕಾಲ ಫೋನ್ ಮಾಡಿದ ಹುಡುಗ, ಹುಡುಗಿ ಜೊತೆಗೆ ಮಾತಾಡಬೇಕು. ಪಾಪ ತುಂಬ ಆರ್ಥೋಪೆಡಿಕ್ ಫ್ಯಾಮಿಲಿ, ಸ್ವಲ್ಪ ಫ್ರೀ ಬಿಟ್ಟಿದ್ದ ಮನೆ, ಮಾತಾಡಬೇಕು ಅಂತ. ಇಲ್ರಿ, ಹುಡುಗಿಗೆ ಭಾರಿ ತಲೆನೋವಾಗಿದೆ. ಬೆಳಗ್ಗೆ ಬೇಗ ಎದ್ದಿದ್ಲು, ತುಂಬ ತಲೆನೋವಾಗಿದೆ. ಅದನ್ನು ಕೇಳಿದ ಕೂಡಲೇ ಇವನಿಗೆ ಜ್ವರ ಬಂದ್ಬಿಡ್ತು. ಅಭಿಮಾನ ಎಷ್ಟಿರತ್ತೆ ನೋಡ್ರಿ. ಬೆಳಗ್ಗೆ ಎಂಗೇಜ್ಮೆಂಟು, ಸಾಯಂಕಾಲ ಹುಡುಗಿಗೆ ತಲೆನೋವು ಬಂದಿದೆ ಅಂದರೆ ಇವನಿಗೆ ಜ್ವರ ಬರುತ್ತೆ. ಅದಕ್ಕೆ ಹಿಂದಕ್ಕೆಲ್ಲ ಪುಸ್ತಕ ಓದೋ ಅಭ್ಯಾಸ ಇದ್ದರೆ ಭಾಳ ಚಂದ ಇರ್ತಿತ್ತು ರೀ. ಇವು ಬರೇ ಹಿಂಗಿಂಗೆ ಅನ್ಕೋತಾ ಇರೋದೆ. ಹಿಂಗಿಂಗೆ ಅನ್ನೋದು, ಹಿಂಗಿಂಗೆ ಅನ್ನೋದು, ಹಿಂಗಿಂಗೆ ಅನ್ನೋದು, ಹಿಂಗಿಂಗೆ.
ಅದು ಏನೋ ಆ ಕೈಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಮಂತ್ರಾಕ್ಷತೆ ಕೂಡ ಅಷ್ಟು ಬಾರಿ ಏರಿಸೋದಿಲ್ಲ, ತುಳಸಿ ಕೂಡ ಅಷ್ಟು ಲಕ್ಷ ಬಾರಿ ಆಗಲ್ಲ. ಅದು ಏನು ಹಿಂಗೆ 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 ಇಲ್ಲ ಹಿಂಗೆ ಹೀಗೆ ಇಲ್ಲೇ ಇದು ಹೀಗೆ ಎರಡು ಕೈ ಥಂಬ್ ಇಂಪ್ರೆಷನ್ ವಾಟ್ಸಪ್. ಎಷ್ಟು ನಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ ನೋಡ್ರಿ. ಅಂಥ ಮನಸ್ಸನ್ನು ದೇವರ ಕಡೆಗಿಡಬೇಕು. ಹಾಗಿಡದೇ ಹೋದರೆ, ಮನಸ್ಸು ಭಗವಂತನ ಕಡೆಗೆ ಹೋಗದೇ ಹೋದರೆ, ಲೌಕಿಕ ವಿಷಯದಲ್ಲಿ ಹೋದರೆ ಪ್ರಯೋಜನ ಇಲ್ಲ. ಅದಕ್ಕೆ ಹಿಂದಕ್ಕೊಂದು ಕಥೆಯಲ್ಲಿ ಹೇಳ್ತಾ ಇದ್ರು, ಅಮ್ಮ ಮಗನ ಬಾಗಿಲು ಬಡದು ಕೇಳಿದ್ಲಂತೆ, ತಡಿಲಿಕ್ಕಾಗ್ತಾ ಇಲ್ಲ, ತಲೆನೋವು ಬಹಳ ಆಗಿದೆ, ಜ್ವರ ಬಂದಂಗಿದೆ, ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಅಮ್ಮ ಯಾವುದೋ ಹೋದ್ಸರಿ ಕೊಟ್ಟಿದ್ನಲ್ಲ ಡಾಕ್ಟ್ರು, ಆ ಮಾತ್ರೆ ತಗೋ, ಗುಳಿಗೆ ತಗೋ, ಕಡಿಮೆ ಆಗತ್ತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೆಂಡತಿಗೆ ತಲೆನೋವು ಬಂತು. ಕಾರ್ ತೆಗೆದ, ಹೆಂಡತಿನ ಕುಡಿಸ್ಕೊಂಡ, ನರ್ಸಿಂಗ್ ಹೋಮ್ ಹುಡ್ಕೊಂಡು ಹೋದ. ಅಮ್ಮಂಗಾದ್ರೆ ಬೇರೆ ತಲೆ, ಸೊಸಿಗಾದ್ರೆ ಬೇರೆ ತಲೆ. ಏನು ಅದೇ ರೀ ಅಭಿಮಾನ. ಇದನ್ನು ಬಂಧಕ ಹಾಕಿಬಿಡ್ತಾನೆ ಸ್ವಾಮಿ. ಆ ಬಂಧನ ಶಕ್ತಿಯಲ್ಲಿ ಸಿಲುಕಿ ನಾವು ತತ್ತರಿಸಿ ಬಿಡ್ತೇವೆ. ಇದು ಬಂಧಕ ದೇವರು ಹಾಕಿದ್ದು ಪರಮಾತ್ಮನ ಅನುಗ್ರಹದಿಂದ ಹೋಗತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಎಂಥ ಅಯೋಗ್ಯರಿದ್ದೀವಿ. ಇದೊಂದು ಬಂಧಕ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಸ್ವಾಮಿ ಹಾಕಿದ ಬಂಧಕ ಇದು. ಇದನ್ನು ಕಳ್ಕೋಬಹುದು, ಕಳ್ಕೋಬೇಕು ಅಂತಲೇ ಗೊತ್ತಿರಲ್ರಿ. ಇನ್ನ ಮುಳುಗುತ್ತಲೇ ಇರ್ತೀವಿ. ಅದಕ್ಕೆ ಮೊದಲನೆಯ ಭಾಗವತ ಧರ್ಮ ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧಾ ಯಥೋಚಿತಂ. ಇದು ನಿಜವಾದ ಮನಸ್ಸನ್ನು, ಎಲ್ಲ ಕಡೆಗೆ ಹೋದ ಮನಸ್ಸನ್ನು ಎಳತರಬೇಕು, ಸುಮ್ಮನೆ ಅಲ್ಲ ಅದು. ಅದಕ್ಕೆ ಅನೇಕ ವಿಧವಾದ ಪಾಠಗಳನ್ನು ಹೇಳಿಕೊಡ್ತಾರೆ. ನಾವು ಭಾಗವತದಲ್ಲಿ ಏನು ಮಾಡ್ತೀರೋ ಅವಸರಕ್ಕೆ, ಪರೀಕ್ಷಿತ ಹಾವು ಕೊರಳಾಗಿ ಹಾಕಿದ, ಹಾವು ಬಂದು ಕಚ್ಚಿಬಿಡ್ತು, ಇಷ್ಟೇ ಕಥೆ ನಮಗೆ. ಮೊದಲಿಂದ ಕೊನೆಯ ತನಕ ಅಷ್ಟೇ ಕಥೆ. ಆದರೆ ಭಾಗವತದ ವಿಭಿನ್ನತೆ, ಅದರ ಅಂತರಾಳಕ್ಕೆ ಇಳಿದಾಗ ಅದರ ಸೌಂದರ್ಯ. ಮೊದಲೆಲ್ಲ ನಮಗೆ ಟಿ ವಿಲಿ ಇಲ್ಲದೆ ಇದ್ದಾಗ ಸಮುದ್ರ ಬರೇ ಮ್ಯಾಲೆ ನೋಡ್ತಿದ್ವಿ. ಸಮುದ್ರದ ಒಳಗೆ ಏನಿದೆ ಅಂತ ಇವತ್ತು ವಾಟರ್ ಕ್ಯಾಮ್ರಾ ತೊಗೊಂಡು ಹೋಗಿ ನ್ಯಾಷನಲ್ ಜಿಯಾಗ್ರಫಿಕ್ ಚಾನಲ್ ಒಳಗಡೆ ಇರತಕ್ಕಂಥ ಅದ್ಭುತವಾದ ಸೌಂದರ್ಯವನ್ನು ತೋರಿಸಿದಂತೆ ಭಾಗವತದ ಸಮುದ್ರದ ಒಳಗಿರುವ ಪರಮಾದ್ಭುತವಾದ ವಿಷಯಗಳನ್ನು ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಸತ್ಯಧರ್ಮರು, ವಿಜಯಧ್ವಜರು, ವ್ಯಾಸತತ್ವಜ್ಞರು ಮೊದಲಾದ ಮಹನೀಯರೆಲ್ಲ ಆ ಒಳಗಡೆ ಇಳಿದು, ಭಾಗವತದ ಅಂತರಾಳಕ್ಕೆ ಇಳಿದು ಬಹಳ ಸುಂದರವಾದ ಅನೇಕ ಪ್ರಮೇಯಗಳನ್ನು ಹೆಕ್ಕಿಕೊಟ್ಟಿದ್ದಾರೆ. ಆ ಹೆಕ್ಕಿಕೊಡುವುದು ಕೂಡ ಭಾಗವತ ಮಾಡಿಬಿಟ್ಟಿದೆ. ಇಡೀ ಭಾಗವತದ ಉದ್ದೇಶ ಏನು ಅಂದರೆ ಇದು. ಮೊದಲಿಗೆ ಕಂಟ್ರೋಲ್ ಮಾಡಬೇಕಾದದ್ದು ಮನಸ್ಸು ಅಂತ. ಬಹಳ ಕಷ್ಟ ರೀ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ. ಅದಕ್ಕೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡಿದವರ ಬಳಿಗೆ ಹೋಗಬೇಕು ಅಂತ ನಮಗೆ ಹೇಳಿಕೊಟ್ರು. ಆ ಸಜ್ಜನರ ಸಂಘಕ್ಕೆ ಹೋಗಬೇಕಂತ. ಸಜ್ಜನರ ಸಂಘಕ್ಕೆ ಹೋದರೆ ಮೊದಲು ಏನು ಹೇಳಿಕೊಡ್ತಾರೆ ಗೊತ್ತಾ? ಎಲ್ಲರನ್ನ ಪ್ರೀತಿಸುವುದನ್ನು ಮೊದಲು ಹೇಳಿಕೊಡ್ತಾರೆ. ಸಜ್ಜನರ ಸಂಘದಲ್ಲಿ ನಮ್ಮ ಮನಸ್ಸಿಗೆ ಈ ದುಗುಡ ದುಮ್ಮಾನ, ಈ ಕಾಮಕ್ರೋಧಗಳ ಉಪಟಳ ಬರುವುದು ಯಾವಾಗ? ಇವರು ಬೇಕಾದವರು, ಇವರು ಬೇಡವಾದವರು, ಇವರು ಶತ್ರುಗಳು, ಇವರು ಉದಾಸೀನರು, ಇವರು ಮಿತ್ರರು ಎನ್ನುವ ಜ್ಞಾನ ಬಂದಾಗ. ಆದರೆ ಸಜ್ಜನರ ಬಳಿಗೆ ಹೋದರೆ ಏನು ಹೇಳಿಕೊಡ್ತಾರೆ? ಇದನ್ನು ಹೇಳಿಕೊಡ್ತಾರೆ ಮೊದಲಿಗೆ. ಎಲ್ಲದಕ್ಕೂ ಕಾರಣ ಪರಮಾತ್ಮನೇ. ಈ ಅತ್ತೆ ಸೊಸೆ ಇಬ್ಬರು ಉಪನ್ಯಾಸಕ್ಕೆ ಬಂದಿರ್ತಾರೆ ರೀ. ಮನೆಗೆ ಹೋಗೋ ಮುಂದೆ ಅತ್ತಿನ ಬಿಟ್ಟು ಹೋಗ್ಬಿಡ್ತಾಳೆ ಸೊಸೆ. ಏನು ಬಂತು ಪ್ರಯೋಜನ? ಇದನ್ನು ಕೇಳಿ ಯಾಕೆ ಅತ್ತಿನ ಬಿಟ್ಟು ಬಂದೆ, ದಾರ್ಯಾಗ ಅಲ್ಲಿ ಕುಣಿಯದ ಬಿದ್ದು ಸತ್ರ ಸಾಯಿಲಿ ಅಂತ. ಏನು ಬಂತು ಹಿಂಗೆ ಪುರಾಣ ಕೇಳಿದ್ರೆ? ಅಲ್ಲ, ನಮ್ಮ ಪ್ರಹ್ಲಾದರಾಜರನ್ನು ಕೇಳ್ರಿ. ಹಿರಣ್ಯಕಶಿಪು ಕೇಳ್ತಾನೆ, ನಿನಗೆ ನನ್ನ ಮೇಲೆ ದ್ವೇಷ ಬರದೇ ಇರಲಿಕ್ಕೆ ಕಾರಣ ಏನು ಪ್ರಹ್ಲಾದ? ಇಷ್ಟೆಲ್ಲ ಮಾಡಿದರು, ಹೆಚ್ಚಿಗೆ ಬೇಡ್ರಿ. ನಾವು ಕೂಡ ಉಪನ್ಯಾಸದ ಜಾಗದಾಗ ಯಾರೇ ಒಬ್ರು ಕೂತ್ಕೊಂಡ್ರೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇನ್ರಿ? ಊಟಕ್ಕೂ ಅಲ್ರಿ, ಊಟದ ಆಮೇಲೆ
ನಾವು ಕೂಡೋ ಜಾಗ ಅಂತ 22ನೇ ಬಂಡಿ ನಮ್ಮದು. ಅವು ಬಂಡಿ ಲೆಕ್ಕ ಮಾಡಿಕೊಂಡಿದ್ರು. 2ನೇ ಕಂಬ ನಮ್ಮದು, 3ನೇ ಕಂಬ ಅವ್ರದ್ದು, 4ನೇ ಕಂಬ ಇವ್ರದ್ದು, 5ನೇ ಕಂಬ ಅವ್ರದ್ದು. ನಾವು ಅಲ್ಲೇ ಕೂಡ್ಬೇಕ್ರಿ. ಅದು ಕೆಲವರು ಪಟ್ಟ ಮಾಡಿಕೊಂಡ್ಬಿಟ್ಟಿರ್ತಾರೆ. ಅವ್ರು ಬರದೇ ಇದ್ದರೂ ಜಾಗ ಖಾಲಿ ಬಿಡಬೇಕು. ಆ ಜಾಗದಾಗ ಯಾರ್ಯಾರು ಕೂತರು ಅಂತಂದರೆ ಭಾರೀ ಸಿಟ್ಟು ಬರುತ್ತೆ ನಮಗೆ. ಅಷ್ಟೂ ನಮಗೆ ಆ ಜಾಗದ ಮೇಲೆ ಪ್ರಾಬಲ್ಯತೆ. ಹಾಗಿರೋದ್ರಿಂದ ನಾನು ಇಷ್ಟೆಲ್ಲ ನಿನಗೆ ನೀರಲ್ಲಿ ಮುಳುಗಿಸಿದೆ, ಬೆಂಕಿಯಲ್ಲೇ ಹಾಕಿದೆ, ಬೇಕಾದ್ದು ಮಾಡಿದೆ, ಆದರೆ ಪ್ರಹ್ಲಾದ ನಿನಗೆ ನನ್ನ ಮೇಲೆ ದ್ವೇಷ ಬರಲಿಲ್ಲ. ಯಾಕೆ? ಎರಡನೇದ್ದು, ನಿನಗೆ ಬಂದ ದ್ವೇಷ ಮಾಡಬಾರದು ಅನ್ನೋ ಬುದ್ಧಿ ನನಗೆ ಯಾಕೆ ಬರೋದಿಲ್ಲ? ಪ್ರಹ್ಲಾದರಾಜರಾಗಿದ್ದಕ್ಕೆ ಉತ್ತರ ಕೊಟ್ಟರೆ, ನಾವಾಗಿದ್ದರೆ ಉತ್ತರ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ತಟ್ಕೊಳ್ಳಿಕ್ಕೂ ಆಗ್ತಿರಲಿಲ್ಲ. ನಾವು ಅದನ್ನು ಯಾರು ಹಿರಣ್ಯಕಶಿಪು ಕೊಟ್ಟ ತೊಂದರೆಗಳನ್ನು ತಡ್ಕೊಳ್ಳುವ ಯೋಗ್ಯತೆಯೂ ನಮಗಿರಲಿಲ್ಲ. ಆದರೆ ಪ್ರಹ್ಲಾದರಾಜರಂತಾರೆ, ಅಪ್ಪ, ಮನಸ್ಸು ಶುದ್ಧವಾಗಬೇಕಾದರೆ ಮನಶುದ್ಧವಾದವರ ಬಳಿಗೆ ಹೋಗಬೇಕು. ಮನಸ್ಸು ಶುದ್ಧವಾಗಬೇಕಾದರೆ ಮನಶುದ್ಧವಾದವರ ಬಳಿಗೆ ಹೋಗಬೇಕು. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನಿನ್ನ ತಲೆಗೆ ಈ ವಿಚಾರ ಯಾಕೆ ಹೋಗಲ್ಲ? ಬಹಳ ಚೆನ್ನಾಗಿ ಹೇಳ್ತಾನೆ ಪ್ರಹ್ಲಾದ. ನೈಷಾಮ್ಮತಿ ತಾವದುರುಕ್ರಮಾಂಘ್ರಿಂ ಸ್ಪೃಶತ್ಯನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಎಂಥ ಸುಂದರ ಶ್ಲೋಕ ರೀ! ಪ್ರಹ್ಲಾದರಾಜರ ಮಾತು ಬೇಡ ಬಿಡ್ರೆ ನಮಗೆ ಆ ದ್ವೇಷ ಬಿಡದೇ ಇದ್ರೂ ಬೇಡ. ಶ್ಲೋಕ ಓದಿದಾಗಲಾದರೂ ಹೇಳಿದಾಗಲಾದರೂ ಒಂದು ನಿಮಿಷ ಆನಂದ ಆಗತ್ತಲ್ಲ, ಇಷ್ಟೇ ನಮ್ಮ ಹಣೆ ಬರ. ಯಾವತ್ತೋ ಡಾಕ್ಟ್ರ್ ಹೇಳ್ತಾನೆ, ಶುಗರ್ ಫುಲ್ ಡೌನ್ ಆಗಿಬಿಟ್ಟದೆ, ಒಂದು 5-6 ದಿವಸ ಸ್ವೀಟ್ ತಿನ್ನಿರಿ ಅಂತ. ಅಷ್ಟೇ ನಮ್ಮ ಹಣೆ ಬರ. ಶುಗರ್ ಫುಲ್ ಡೌನ್ ಆಗಿಬಿಟ್ಟದೆ, ನಿಮಗೆ ಒಂದು 5-6 ದಿವಸ ಸ್ವೀಟ್ ತಿನ್ನಿರಿ, ಮತ್ತೆ ಸರಿ ಹೋಗಿಬಿಡತ್ತೆ ಅಂತ. ಹೀಗೆ ನಮ್ಮ ಹಣೆ ಬರ. ಇಡೀ ಜೀವನ ಸ್ವೀಟ್ ತಿನ್ನೋದಿಲ್ಲ ನಮಗೆ. ಪ್ರಹ್ಲಾದರಾಜರಂತಾರಪ್ಪ, ಈ ರೀತಿಯಾಗಿ ಎಲ್ಲರಲ್ಲಿ ದೇವರಿದ್ದಾನೆ, ದೇವರೇ ಎಲ್ಲವನ್ನ ಮಾಡಿಸ್ತಾನೆ ಎನ್ನುವ ಜ್ಞಾನ ಓದಿದರೆ ಬರೋದಿಲ್ಲ. ರಹುಗಣೈ ತತ್ತಪಸ ನಯಾತಿ ನ ವಿದ್ಯೆಯ ನಿರ್ವಸನಾತ್ ಗೃಹಾದ್ವಾ. ಓದಿದರೆ ಬರಲ್ಲಪ್ಪ ಇದು, ಉಪವಾಸ ಮಾಡಿದರೆ ಬರಲ್ಲಪ್ಪ, ತೀರ್ಥಯಾತ್ರೆ ಮಾಡಿದರೆ ಬರಲ್ಲ, ದಾನ ಮಾಡಿದರೆ ಬರಲ್ಲ, ಯಜ್ಞ ಮಾಡಿದರೆ ಬರಲ್ಲ. ಮತ್ತಾವುದರಿಂದ ಬರುತ್ತೆ? ವಿನಾ ಮಹತ್ಪಾದ ರಜೋಭಿಷೇಕಂ. ಸಜ್ಜನರ ಪಾದದ ಧೂಳಿಯಲ್ಲಿ ಬಿದ್ದು ಹೊರಲಾಡಬೇಕು. ಯತ್ಪಾದ ಪಂಕರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತ ಕಾನನ ದಾವಭೂತಂ. ರಾಯರ ಸಂಘ ಮಾಡಿದವರ ಸಂಘ ಮಾಡಿದರೆ ಮಂತ್ರಾಲಯ ತನಕ ಬರಬೇಕಾಗಿಲ್ಲ, ರಾಯರ ಸೇವಾ ಮಾಡಬೇಕಾಗಿಲ್ಲ. ರಾಯರ ಸೇವಾ ಮಾಡಿದವರ, ರಾಯರ ಪಾದೋದಕ ಹಸ್ತೋದಕಗಳನ್ನು ಸ್ವೀಕಾರ ಮಾಡಿದ ಮಹನೀಯರ ಪಾದ ಮುಟ್ಟಿ ದರ್ಶನ ಮಾಡಿದರೆ ತೇಪುನಂತಿರುಗಾಲೇನ ದರ್ಶನ ದೇವಸಾದವ. ಅವರ ಸಂಘ ಮಾಡಿದರೆ ಅವರೇನು ಮಾಡ್ತಾರೆ? ನಮ್ಮನ್ನು ಸಂಸಾರದಿಂದ ಕಳೆಯುತ್ತಾರೆ. ಅದಕ್ಕೆ ಅಲ್ವಾ ಕೊಂಡಪ್ಪ, ಹಿಂದಿನ ನಮ್ಮ ಜಗನ್ನಾಥದಾಸರು ವಾದಿರಾಜರನ್ನು ಕೇಳಿದ್ದೇನು, ನೀವು ನಗೋದ್ರಾಗ ಒಂದಿಟ್ಟು ಅಳೋದ್ರಾಗ ಒಂದಿಟ್ಟು ಕೊಡ್ರಿ. ಹೇ ಕುರುಬ, ನಿನಗೆಲ್ಲಿಂದೋ ಈ ಜ್ಞಾನ? ಯಾರು ಹೇಳಿಕೊಟ್ರು? ಸ್ವಾಮಿ ಕನಕಪ್ಪ ಹೇಳಿಕೊಟ್ರು. ಅವನು ಹೇಳ್ಕೊಡೋದೇ ಹಿಂಗೆ. ದೊಡ್ಡವರ ಸಂಘಕ್ಕೆ ಹೋದರೆ ಇಂಥದ್ದೆಲ್ಲ ಬರುತ್ತೆ, ಇಂಥ ಮಾತೆಲ್ಲ ಸಿಗತ್ತೆ. ಆದರೆ ಆ ಸಜ್ಜನರ ಸಂಘ ಸಿಗೋದಿಲ್ಲ. ಮಾನವರಾದವರಿಗೆಲ್ಲರಿಗೂ ಸಿಗೋದಿಲ್ಲ, ಮಾನವರಾಗಿ ಹುಟ್ಟಿದವರಿಗೆ ಎಲ್ಲ ಕಾಲದಲ್ಲೂ ಸಿಗೋದಿಲ್ಲ. ಅದಕ್ಕೆ ರಹುಗಣ ಒಂದು ಮಾತಂತಾನೆ ಭರತರಾಜರಿಗೆ, ಸ್ವಾಮಿ ಮಾನವ ಜನ್ಮ ದೊಡ್ಡದು 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 ಅಂತಾರೆ ಎಲ್ಲರೂ. ನಾನಂತೇನೆ ಮಾನವ ಜನ್ಮ ಏನು ದೊಡ್ಡದಲ್ಲ. ಯಾವ ಜನ್ಮದಲ್ಲಿ ಸಜ್ಜನರ ಸಂಘ ಸಿಗತ್ತೆ ಆ ಮಾನವ ಜನ್ಮ ಶ್ರೇಷ್ಠ. ಅದು ಯಾವ ಜನ್ಮದಲ್ಲಿ ಆಗ್ಬೋದು.
ಮಾನವ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಬಂದಾಗಲಾದರೂ ನಾವು ಶೂದ್ರರಾಗಿರಬಹುದು, ಚಂಡಾಲರಾಗಬಹುದು, ಎಲ್ಲಿ ಬಂದಿದ್ದರೂ ಅಲ್ಲಿ ಸಜ್ಜನರ ಸಂಘವಾದರೆ ಅದು ನಿಜವಾದ ಮಾನವ ಸಂಘ. ಹೊರತು ಬರೀ ಜಾತಿಯಿಂದ ಬ್ರಾಹ್ಮಣನಾದೆ, ಜಾತಿಯಿಂದ ಕ್ಷತ್ರಿಯನಾದೆ, ಜಾತಿಯಿಂದ ವೈಶ್ಯನಾದೆ, ಶೂದ್ರನಾದೆ ಪ್ರಯೋಜನ ಇಲ್ಲ. ಮಾನವನಾಗಿದೆಯಾ, ಸಜ್ಜನರ ಸಂಘ ಸಿಕ್ಕಿದೆಯಾ, ಅದನ್ನು ನೋಡೇ ಆಗಲಿ. ನಾನು ಜಾತಿ, ದೊಡ್ಡ ಜಾತಿ, ಕಡಿಮೆ ಜಾತಿ, ಜಾತಿ ದೊಡ್ಡದು ಕಡಿಮೆ ಇಲ್ಲ. ಅದು ಹೆಣ್ಣು ಗಂಡು ಕೊಡಲಿಕ್ಕೆ, ಜೊತೆಯಾಗಿ ಊಟ ಮಾಡಲಿಕ್ಕೆ ಅಷ್ಟೇ, ಮತ್ತೇನಿಲ್ಲ. ಅದು ಯಾವುದು ಉತ್ತಮ ಅಂದರೆ ಯಾವ ಜನ್ಮದಲ್ಲಿ ಎಂದು ಸಜ್ಜನರ ಸಂಘ ಸಿಗತ್ತೆ ಅದು ಉತ್ತಮವಾದ ಜನ್ಮ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯದರ್ಶನಂ. ಮಾನವ ಜನ್ಮವೇ ದುರ್ಲಭ. ಆ ಸಿಕ್ಕ ಮಾನವ ಜನ್ಮವೂ ಕ್ಷಣಭಂಗುರ. ಕ್ಷಣಭಂಗುರವಾದ ಮಾನವದ ಜನ್ಮದಲ್ಲಿ ಸಜ್ಜನರ, ಭಗವದ್ಭಕ್ತರ ಸಂಘವಾದರೆ ಅದೇ ಉತ್ತಮ ಮಾನವ ಜನ್ಮ. ಹಣ ಗಳಿಸಿದೆ, ಧನ ಗಳಿಸಿದೆ, ಮಕ್ಕಳನ್ನು ಗಳಿಸಿದೆ, ರೋಗ ಇಲ್ಲದೆ ಬದುಕಿದೆ, ಪ್ರಯೋಜನ ಇಲ್ಲ. ಯಾವ ಜನ್ಮ ಸಜ್ಜನರ ಸಂಘ ಸಿಗತ್ತೆ ಅದೇ ಶ್ರೇಷ್ಠ. ಹಾಗಾಗಿ ಭಾಗವತ ನಮಗೆ ಮೊದಲು ಹೇಳ್ತಾ ಇದೆ, ಉದ್ದಕ್ಕೂ ಹೇಳಿದೆ ನೋಡ್ರಿ. ಭಾಗವತದ ಉದ್ದಕ್ಕೂ ಕೂಡ ಪರೀಕ್ಷಿತನ ಮನೆಗೆ ಕರೆದಿದ್ನ ಅವನಷ್ಟು ಜನರನ್ನ. ಕರೀದೆ ಊಟಕ್ಕೆ ಬರೋರು ಅಂದ್ರೆ ಕೆಲವರು ಇರ್ತಾರೆ, ನಾವು ಮಂಗಳಕ್ಕೆ ಬಂದ್ಬಿಡ್ತೀವಪ್ಪ, 2 ಆಗಿಬಿಡುತ್ತೆ ಅಂತ. ಏನು 2 ಆಗುತ್ತೋ ಗೊತ್ತಿಲ್ಲ. ಯಾವ್ದು 2 ಆಗುತ್ತೋ ಗೊತ್ತಿಲ್ಲ. ನಾನು ಬಹಳ ಸರಿ ಅಂತೀನಿ, ಅವ್ರಿಗೇನು ಕಿವಿಯಾಗಿ ಬೀಳೋದಿಲ್ಲ. ಅದು ಕಿವಿ ಮೇಲೆ ಹಿಂಗೆ ಅಂದೋಗ್ಬಿಡ್ತಾರೆ. ನಾನು ಉಪನ್ಯಾಸದಾಗ ಹೇಳ್ತಿರ್ತೀನಿ, ಎಷ್ಟು ಮಂದಿ ಬಂದಿರಿ ಮಂಗಳದ ದಿವಸ, ನಾಡಿದ್ದು ನೋಡ್ರಿ ಅಮಾವಾಸ್ಯೆ ದಿವಸ ಅಪೂಪದಾನ ಹ್ಯಾಂಗಿರ್ತವೆ, ಏನು ಕತಿ, ಗಿಜ್ಜಿ 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 ಗಿಜ್ಜಿ, ಎಲ್ಲಿದ್ರು ಮಂದಿ, ಕೂಡ್ಲಿಕ್ಕೆ ಜಾಗಿಲ್ಲ. 9 ಗಜ ಸೀರೆ, 15 ಗಜ ಸೀರೆ, 22 ಗಜ ಸೀರೆ, 3 ಸೀರೆ ಗಂಟು ಹಾಕಿ, ಉದ್ದಕ್ಕೆ ದಾರಿ ಎಳೆದು ತಂಬಿಗೆ ಇಟ್ಟು, ವಾಟಕ ಇಟ್ಟು, ಓ ರಾಮ, ಎಲ್ಲಿ ಸಿಗಬೇಕು ಹೇಳಿ? ಇಡೀ ಭಾಗವತ ಕರೆದ್ರೆ ಬರ್ತಾರೇನ್ರಿ ಸಜ್ಜನರು? ಬರೋದಿಲ್ಲ. ಪರೀಕ್ಷಿತ ಕರೆದಿಲ್ಲ, ಆದ್ರೆ ಬಂದರು. ಯಾಕೆ ಅಂದರೆ ಬಂದವರೆಲ್ಲ ಹೇಳಿದರು, ಸ್ವಾಮಿ ನಾವೆಲ್ಲ ಬಂದದ್ದು ಪರೀಕ್ಷಿತ ನಿನ್ನ ಮನೆಗೆ, ನಿನ್ನ ಪೂರ್ವಜರು ಮಾಡಿದ ಕೃಷ್ಣನ ಸೇವೆಯ ಫಲದಿಂದ ನಾವು ಬಂದಿದ್ದೇವೆ, ನಿನ್ನ ಪೂರ್ವಜರು ಮಾಡಿದ ಸಜ್ಜನರ ಸೇವೆಯಿಂದ ನಾವು ಬಂದಿದ್ದೇವೆ. ಅದಕ್ಕೆ ಪರೀಕ್ಷಿತನಿಗಂತಾರೆ, ಪರೀಕ್ಷಿತನು ಅಂತಾನೆ, ಸ್ವಾಮಿ ಸಮಾಗತ ಸರ್ವತ ಏವ ಸರ್ವೇ ದೇವಾಯಥ ಮೂರ್ತಿಧರಾ ತ್ರಿಪೃಷ್ಠೇ ನೇಹಾಥವಾ ಮುತ್ರ ಚ ಕಶ್ಚನಾರ್ಥಂ ಋತೇ ಪರಾನುಗ್ರಹಮಾತ್ಮ ಶೀಲಾ. ದೇವರನ್ನೇ ಏನು ಬೇಡದೇ ಇರುವ ಮಹನೀಯರು ತಾವು. ನನ್ನ ಬಳಿಯಲ್ಲಿ ಏನು ಕೇಳ್ತೀರಿ? ನೀವು ಬಂದದ್ದು ಬಹಳ ಪುಣ್ಯವಾಯಿತು. ಸಜ್ಜನರ ಸಂಘ ಬಯಸಬೇಕು, ಬಯಸಿ ಹೋಗಬೇಕು. ದಾಸರೊಂದು ಕಡೆ ಅಂತಾರೆ, ತಂದೆ ತಾಯಿಗಳ ಕುರುಘನರಿಯದ ಕಂದ, ತಂದೆ ತಾಯಿಗಳ ಕುರುಘನರಿಯದ ಕಂದ, ದೇಶಾಂತರದೊಳಗೆ ತನ್ನನು ಪಡೆದವರು ಇವರಂದದಲ್ಲಿ ಇಪ್ಪರ. ತಂದೆ ತಾಯಿ ಇಲ್ಲದೆ ಅನಾಥ ಹುಡುಗ, ನನಗೂ ಅಪ್ಪ ಅಮ್ಮ ಇದ್ರಿ ಹೀಗಿರ್ತಿದ್ರ ಅಂತ ಆ ತಂದೆ ತಾಯಿಗಳ ಜೊತೆಗೆ ಓಡಾಡುವ ಮಕ್ಕಳನ್ನು ನೋಡಿ ಅವನು ಹಲುಬುವಂತೆ, ನಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಆ ಒಂದು ಹಪಹಪಿಕೆಯಿಂದ ಜ್ಞಾನಿಗಳೂ ಕೂಡ ಏನು ಮಾಡ್ತಾರೆ? ಶ್ರುತಿ ಪುರಾಣ ಸಮೂಹಗಳೊಳಗೆ, ಭಾರತ ಪ್ರತಿ ಪದಗಳೊಳಗೆ ನಿರ್ಜಿತನ ಗುಣರೂಪಗಳ ಕಾಣುವ ಲವಲವಿಕೆಯಿಂದ ಮತಿಮತರು ಸಾರಸ್ವತ ಸಮುದ್ರದಿ ಶಫರಿಯಂದದೆ. ದೇವರನ್ನು ಹುಡುಕ್ತಾರೆ ಶಾಸ್ತ್ರ ಸಮೂಹದಲ್ಲಿ. ಆದ್ದರಿಂದ ಅಂಥ ಸಜ್ಜನರ ಸಂಘವನ್ನು ಒಂದು ಸ್ವಾರಸ್ಯ ಇಲ್ಲಿ ತಿಳ್ಕೊಳ್ರಿ, ಬಹಳ ಅದ್ಭುತವಾಗಿದೆ. ನಾವು ಸಜ್ಜನರ ಸಂಘವನ್ನು ಅರಸಿ ಹೇಗೆ ಹೋಗಬೇಕೋ, ದೇವತೆಗಳ ಸಾಧನೆ ಯಾವಾಗ ಪೂರ್ತಿಯಾಗತ್ತೆ ಗೊತ್ತಾ? ನಮ್ಮಂಥ ಸಣ್ಣ ಸಜ್ಜನರು, ನಮ್ಮಲ್ಲಿ ಏನು ನಮ್ದು ಎಷ್ಟು ಸಜ್ಜನಿಕೆ ರೀ, ದೇವ್ರ ಪೂಜೆ ಮಾಡಲಿ ಬಿಡಲಿ, ಅಂಗಾರಾಕ್ಷತೆ ಹಚ್ಕೋಬೇಕು ಅಂತ ಒಂದು ಸಣ್ಣ ಸಜ್ಜನಿಕೆ, ಇದೊಂದೇ. ದೇವ್ರ ಪೂಜೆ ಮಾಡಲಿ ಬಿಡವಲ್ದಾಕೆ,
ನೀ ಎಲ್ಲ ಪೆಟ್ಟಿಗೆ ಮೇಲೆ ಹೂವು ಇಟ್ಬಿಡು, ದೀಪ ನೀ ಹಚ್ಚಿಬಿಡು, ಅಕ್ಷತೆ ಅಂಗಾರ ಮಾಡಿಕೊಟ್ಬಿಡು, ಪುರಾಣಕ್ಕೆ ಹೋಗೋ ಮುಂದೆ ಹಚ್ಕೊಂಡು ಹೋಗ್ತೀನಿ. ಇದು ಒಂದು ಸಣ್ಣ ಸಜ್ಜನಿಕೆ. ಮತ್ತೆ ಟೀಕಾ ಮಾಡ್ತೀನಿ ಅಂತಲ್ಲ, ಇಷ್ಟೇ ಸಜ್ಜನಿಕೆ. ಅಂಗಾರಾಕ್ಷತೆ ಹಚ್ಕೊಬೋದು, ಸ್ನಾನ ಮಾಡದೆ ಚಹಾ ಕುಡಿಯೋದಿಲ್ಲ, ಕಾಫಿ ಕುಡಿಯೋದಿಲ್ಲ, ಒಂದು ಸಣ್ಣ ಸಜ್ಜನಿಕೆ. ಯಾರಿಗೂ ಏನೂ ದ್ರೋಹ ಬಗೆಯೋದಿಲ್ಲ, ಸಣ್ಣ ಸಜ್ಜನಿಕೆ. ನಾವೇನು ತುಂಬ ದೊಡ್ಡ ಸಜ್ಜನಿಕೆ ಇಲ್ಲ. ಇಂಥ ಅಲ್ಪರಾದ ನಮ್ಮ ಬಳಿಗೆ ಬ್ರಹ್ಮದೇವರು ಬಂದು ಉಪದೇಶ ಮಾಡದೇ ಇದ್ದರೆ ಬ್ರಹ್ಮದೇವರಿಗೆ ದೇವರು ಮೋಕ್ಷ ಕೊಡಲ್ವಂತ. ಇದನ್ನು ಆಚಾರ್ಯರು ನಿರ್ಣಯವನ್ನು ಬರೀತಾರೆ. ಅದಕ್ಕೆ ಅಲ್ವಾ ಸತ್ಯಲೋಕೇಶ್ವರ ಸಾಕ್ಷಾತ್ ಯತ್ರಾವಾ ತರದುತ್ಸುಕ, ಸತ್ಯಲೋಕಾಧಿಪತ್ಯವನ್ನು ಪಡೆಯತಕ್ಕಂಥ ವಾಯುದೇವರು ಮುಂದಿನ ಜನ್ಮದಲ್ಲಿ ನಮಗೆ ನಾವು ಅಲ್ಪರು. ತಾರತಮ್ಯದಲ್ಲಿ ವಾಯುದೇವರ ಲೆಕ್ಕಕ್ಕೆ ನೋಡಿದರೆ 3ನೇ ಕಕ್ಷದಲ್ಲಿ ಬರುವ ವಾಯುದೇವರಲ್ಲಿ ಮನುಷ್ಯೋತ್ತಮನ ಲೆಕ್ಕದಲ್ಲಿ ಬರುವ 32ನೇ 33ನೇ ಕಕ್ಷ, ಇನ್ನೂ ಬೇಕಾದ್ರೆ ಎಷ್ಟು 40ನೇ ಕಕ್ಷ ಅಂತ ಹೇಳ್ಕೊಳ್ರಿ. ನಮ್ಮಂಥವರಲ್ಲಿ ಅನುಗ್ರಹ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಅಂದರೆ ಅದವರ ಸಾಧನೆಯಂತೆ. ಅಂದರೆ ಉತ್ತಮರು ಸಜ್ಜನರ ಸಂಘವನ್ನು ಅಪೇಕ್ಷೆ ಪಡಬೇಕು, ಇನ್ನು ನಾವಂತೂ ಪಡೆಯಬೇಕು ಎಂಬುದರಲ್ಲಿ ಏನಾಶ್ಚರ್ಯ. ಅದಕ್ಕೆ ಮಾರ್ಕಂಡೇಯನ ಮನೆಗೆ ಬಂದ ನಮ್ಮ ರುದ್ರದೇವರಂತಾರೆ ಭಾಗವತದ 12ನೇ ಸ್ಕಂದದಲ್ಲಿ, ಅಯ್ಯ ನಿನ್ನ ಸಂಘದಿಂದ ಬಹಳ ಆನಂದ ಆಯಿತು. ಎಲ್ಲಿ ಮಾರ್ಕಂಡೇಯ, ಎಲ್ಲಿ ರುದ್ರದೇವರು? ರುದ್ರದೇವರಂತಾರೆ, ನಿನ್ನಂಥವನ ತುಲಯಾಮೇಲವೇನಾಪಿ ನ ಸ್ವರ್ಗಂ ವಾ ಪುನರ್ಭವಂ ಭಗವತ್ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ದುರ್ಲಭಯ, ಸಜ್ಜನರ ಸಂಘ ಸಿಗಲ್ಲ, ಬಹಳ ಕಷ್ಟ. ಸಜ್ಜನರ ಸಂಘ ಸಿಗೋದು ಬಹಳ ದುರ್ಲಭ. ಆದ್ದರಿಂದ ಸಜ್ಜನರ ಸಂಘಕ್ಕೆ ಹೋಗಿ ಬೇರೆ ಏನೂ ಮಾತಾಡದೆ ಪರಮಾತ್ಮನ ವಿಚಾರವನ್ನು ಅವರ ಬಾಯಿಂದ ಕೇಳಲಿಕ್ಕೆ ಪ್ರಯತ್ನ ಮಾಡಿ ಭಗವದ್ ವಿಷಯಗಳನ್ನು ಕೇಳೋಣದರಿಂದ ಸಂಸಾರದ ಮೋಚನವನ್ನು ಮಾಡಿಕೊಡ್ತಾರೆ. ಅದಕ್ಕೆ ಹೋಗೋಣ ಅಂತಾನೆ, ನಾಶ್ಚರ್ಯಮೇ ತದ್ಯದ ಸತ್ಸು ಸರ್ವದಾ. ಅವನಂತಾನೆ, ಸ್ವಾಮಿ ನಿಮ್ಮಂತಹ ಸಜ್ಜನರು ನಮ್ಮಂತಹ ಅಲ್ಪರಾದ ಸಂಸಾರದಲ್ಲಿ ಮುಳುಗಿರುವ ಕುತರ್ಕಗಳಿಂದ ಬುದ್ಧಿಯನ್ನು ಹಾಳು ಮಾಡಿಕೊಂಡಂಥ ನಮ್ಮಂಥರ ಮೇಲೆ ಕರುಣೆ ಮಾಡುವುದು ಏನು ದೊಡ್ಡದಲ್ಲ. ಇವತ್ತು ನಿಮ್ಮ ಸಂಘ ಮಾಡಿ ನನಗೆ ಎಂಥ ಲಾಭ ಆಯಿತು ಗೊತ್ತಾ? ಎಷ್ಟೊತ್ತು ನಮಗೂ ನಿಮಗೂ ಸಂಘ ಆಗಿದ್ದು. ಮೌಹೂರ್ತಿಕಾದ್ಯಸ್ಯ ಸಮಾಗಮಾಚ್ಚಮೇ ದುಸ್ತರ್ಕ ಮೂಲೋ ಅಪಹತೋ ಅವಿವೇಕ ಅಂತಾನೆ. 48 ನಿಮಿಷ ನಿಮ್ಮ ಸಂಘ ಆಗಿತ್ತು, ಹೆಚ್ಚಿಗೆ ಹೊತ್ತಿಲ್ಲ. ಈ ಸಂಘದಿಂದ, ನಿಮ್ಮ ಜೊತೆಗೆ ಸಹವಾಸದಿಂದ ನನ್ನ ತಲೆಯಲ್ಲಿ ಜಡ್ಡುಗಟ್ಟಿದ್ದ ಕುತರ್ಕ ಮೂಲಕವಾದ ಭ್ರಾಂತಿಯನ್ನು ಕಳೆದು ಬಿಟ್ರಿ. ಇದು ನಿಮ್ಮ ಸಜ್ಜನರ ಸಂಘದಿಂದ ಆದ ದೊಡ್ಡ ಲಾಭ. ಅದಕ್ಕೆ ಕೊನೆಗೆ ದಾಸರಂತಾರೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ, ಅಚ್ಯುತಾಂಘ್ರಿ ನಿಷ್ಠರ ಎದುರುಚ್ಛಲಾಭ ತುಷ್ಟರ, ಅಚ್ಛ ಭಾಗವತರ ಸಂಘವಾಗಲಿ, ಸಾಧು ಸಂಘವಾಗಲಿ. ಆದ್ದರಿಂದ ಮೊದಲು ಮನಸ್ಸನ್ನು ಎಲ್ಲಾರ ಒಂದು ಕಡೆ ಇಡಬೇಕ್ರಿ. ಎಲ್ಲೂ ಬಿಡದೆ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಮೂರ್ಖ. ಸಸ್ತೇನಹ ಅಂತಾನೆ ಕೃಷ್ಣ. ಮನಸ್ಸನ್ನು ಕಣ್ಣಿಗೆ ಬಟ್ಟೆ ಕಟ್ಬೋದು, ಕಿವಿಗೆ ಹತ್ತಿ ಇಡ್ಬೋದು, ಮೂಗಿಗೂ ಬತ್ತಿ ಇಡ್ತಾರೆ ಕೊನೆಗೆ. ಎಲ್ಲ ಕಡೆಗೆ ಬಾಯಿಗೆ ಮೂಗಿಗೆ ಎಲ್ಲ ಇಡ್ಬೋದು, ಆದರೆ ಮನಸ್ಸಿಗೆ ಇಡ್ಲಿಕ್ಕಾಗತ್ತೇನ್ರಿ? ಏನೂ ನೋಡಲ್ಲ, ಎಲ್ಲ ಕೇಳಲ್ಲ ಅಂತ ನೀ ಕೂತ್ರು ನಿನ್ನ ಮನಸ್ಸೆಲ್ಲ ಕೆಲಸ ಮಾಡ್ತಲೇ ಇರುತ್ತೆ. ಆ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಕಣ್ಣು ಮುಚ್ಚಬೇಕಾಗಿಲ್ಲ, ಕಿವಿ ಮುಚ್ಚಬೇಕಾಗಿಲ್ಲ, ಬಾಯಿ ಮುಚ್ಚಬೇಕಾಗಿಲ್ಲ, ಎಲ್ಲೂ ಕಾಲು ಮುರ್ಕೊಂಡು ಕೂಡಬೇಕಾಗಿಲ್ಲ. ಮನೋನಿಗ್ರಹ ಪಡೆದುಕೊಂಡ ಸಜ್ಜನರ ಬಳಿಗೆ ಹೋದರೆ ಸಾಕು, ಮತ್ತೆಲ್ಲಿಗೂ ಹೋಗಬೇಕಾಗಿಲ್ಲ. ಆದ್ದರಿಂದ ಸರ್ವತೋ ಮನಸೋ ಸಂಗಂ, ಅಸಂಗ ಆಗಬೇಕಂತೆ. ಅಂದರೆ ಪರಮಾತ್ಮ, ಅವನ ಸಂಘ, ಪರಮಾತ್ಮನ ಸಂಘ ಆಗಬೇಕು. ಅದಕ್ಕೆ ಅದಾಗಬೇಕು ಅಂದರೆ ವೈರಾಗ್ಯ ಬರಬೇಕು ನಮಗೆ. ಅದು ವೈರಾಗ್ಯ ಹೇಗೆ ಬರಬೇಕು? ಗೋಪಾಲದಾಸರಂತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಆಗರದೊಳಗಿದ್ದ ಹುಡುಗುವ ಹುಡುಗಿಯಂತೆ. ಪರಕೆ ಇರತ್ತೆ ನೋಡ್ರಿ, ಕಸಬರ್ಗಿ ಮನೆಯಾಗ ಎಲ್ಲ ಕಡೆ ಹೋಗಿ ಬರುತ್ತೆ. ಅಡಿಗೆ ಮನೆ, ದೇವ್ರ ಮನೆ ಎಲ್ಲ ಕಡೆ ಓಡಾಡಿ ಬರುತ್ತೆ. ಆದರೆ ಅದನ್ನು ಎಲ್ಲ ಎದುರಿಗಿಡೋದಿಲ್ಲ.
ಮುಚ್ಚಿಟ್ಟು ಬಿಡ್ತಾರೆ. ಅದು ಎರಡು ಕಾರಣ. ಒಂದು ಲಕ್ಷ್ಮೀದೇವಿ ಅಂತದ, ಅದು ಬೇರೆ. ಯಾವ್ಯಾವುದು ಲಕ್ಷ್ಮೀದೇವಿ ಅಂತಾರೋ ಗೊತ್ತಿಲ್ಲರಿ ಮಂದಿ. ಯಾರನ್ನು ಬೇಕಾದ್ರೆ ಲಕ್ಷ್ಮೀದೇವಿ ಅಂತಾರೆ. ವಿಚಿತ್ರ ವಿಚಿತ್ರ ಸಂಪ್ರದಾಯಗಳು ನಮ್ಮಲ್ಲಿ. ಅದೊಂದು ಯಾವುದೋ ಒಂದು ವ್ರತ ಇದೆ. ಆ ವ್ರತದಲ್ಲಿ ಬ್ರಾಹ್ಮಣರು ಊಟ ಮಾಡಿ ಅವ್ರ ಮನೆಯಾಗ ಹೋಗಿ ಟಾಯ್ಲೆಟ್ಗೆ ಹೋಗಬಾರ್ದಂಥವ್ರು. ಒಂದು ವ್ರತ ಆದ್ರೆ ಆ ಊಟ ಮಾಡಿ ಇವ್ರ ಮನೆಯಾಗ ಬಾಗಿಲು ಹಾಕಿಬಿಡ್ತಾರೆ, ಅವ್ರು ಕುಡಿಸಿಬಿಡ್ತಾರೆ. ಆ ಟಾಯ್ಲೆಟ್ಟು ಬಾತ್ರೂಮ್ ಎಲ್ಲ ಇವ್ರ ಮನೆಯಾಗೆ ಆಗಿ ಮಾರನೇ ದಿವಸ ಹೊಟ್ಟೆ ಖಾಲಿ ಮಾಡ್ಕೊಂಡು ಹೊರಗೋಗ್ಬೇಕು. ಆ ಬಾಗಿಲು ತೆಗೆದ ಲಕ್ಷ್ಮೀದೇವಿ ಹೋಗಿಬಿಡ್ತಾಳಂತ. ನೋಡ್ರಿ ಹೆಂಗಿದವಳಿಗೆ ಎಷ್ಟು ಜ್ಞಾನ ಲಕ್ಷ್ಮೀದೇವಿಗೆ. ಬಾಗಿಲು ತೆಗೆದಿದ್ದು ನೋಡಿ ಹೋಗಿಬಿಡ್ತಾಳಂತ. ಬಾಗಿಲು ಹಾಕಿ ಬ್ರಾಹ್ಮಣರನ್ನು ಕೂಡ ಹಾಕಿ. ಎಂಥೆಂಥ ವ್ರತಗಳು ಎಲ್ಲಿಂದ ಕಂಡುಹಿಡ್ದಾರ್ರಿ. ಏನು ಮೌಢ್ಯದ ಕಾಲ, ವಿಚಿತ್ರವಾದ ವಿಚಾರಗಳು, ಮೌಢ್ಯತೆಯ ಪರಮಾವಧಿ. ಆ ಕಸಬರಿಗೆ ಲಕ್ಷ್ಮೀದೇವಿ ಅಂತ. ಅದು ಯಾರಲ್ಲ ಕಸಬರಿಗೆ ಯಾಕೆ ಲಕ್ಷ್ಮೀದೇವಿ ತರಬೇಕ್ರಿ? ಯಾಕೆ ಒಳ್ಳೆ ಬಟ್ಟೆ, ಒಳ್ಳೆ ರೇಷ್ಮೆ, ಬಂಗಾರ ಲಕ್ಷ್ಮೀದೇವಿ ಆಗಬಾರ್ದೇನು? ಕಸಬರಿಗೆ ಮೊನ್ನೆ ಯಾರೋ ಬರೆದಿದ್ದ, ಕಸಬರಿಗೆಯನ್ನು ತಿರುಗಿಸಿಟ್ಟರೆ ಅಮಂಗಳ, ಹೀಗಿಡಬೇಕು. ಇವು ಫೇಸ್ಬುಕ್ಕು ವಾಟ್ಸಪ್ ಬಂದು ಏನೇನು ವಿಚಿತ್ರ ಬರ್ತಾವ್ರಿ. ಯಾವನೋ ಕೇಳ್ತಾನೆ, ಕಸಬರಿಗೆ ಅಡ್ಡಡ್ಡ ಇಡಬೇಕಾ, ಉದ್ದುದ್ದ ಇಡಬೇಕಾ, ಮ್ಯಾಲ ಬರಬೇಕಾ ಬೆಳೆಯೋದು, ಕೆಳಗೆ ಬರಬೇಕಾ ಬೆಳೆಯೋದು? ಏನು ಕ್ವಶನ್ಗಳ್ರಿ, ವಿಚಿತ್ರ. ಎಂಥೆಂಥ ವಿಚಿತ್ರಗಳು ಕೇಳ್ತಾರೆ ಅಂದರೆ ಬಹಳ ವಿಚಿತ್ರವಾಗಿರುತ್ತೆ. ಅದು ಉತ್ತರ ಕೊಡ್ತಾರೆ ಒಬ್ಬೊಬ್ಬರು. ಅದಕ್ಕೆ ಆಗರದೊಳಗಿದ್ದ ಹುಡುಗುವ ಹುಡುಗಿಯಂತೆ, ಸಾಗರದೊಳಗಿದ್ದ ಉಸುಕಿನಂತೆ, ಬ್ಯಾಗಡಿ ಹಚ್ಚಿದ ಪಾದರಕ್ಷೆಯಂತೆ, ತೂಗಿಕೊಡುವ ತಕ್ಕಡಿಯಂತೆ, ಜೋಗಿ ಕೈಯ ಕಪ್ಪಾರದಂತೆ. ಕಪ್ಪಾರ ಇರತ್ತೆ ನೋಡ್ರಿ, ಭಿಕ್ಷಾಪಾತ್ರೆ. ಅದು ಯಾರ ಮುಂದೆ ಅದಕ್ಕೆ ನಾಚಿಕೆ ಇರುತ್ತೇನ್ರಿ? ಅದಕ್ಕೆ ಕಪ್ಪಾರಕ್ಕೆ ನಾಚಿಕೆ ಇರುತ್ತಾ? ಯಾರ ಮುಂದೆ ಹೊಡಿದ್ರು ಹೀಗೆ ಒಡ್ಡತ್ತೆ ಕೈಯನ್ನು. ನೀ ಹಂಗಿರು, ಅವನು ಎಲ್ಲಿ ಕರ್ಕೊಂಡೋಗಿ ನಿನ್ನನ್ನು ತೋರಿಸ್ತಾನೋ ಅಲ್ಲೋ. ತೂಗಿ ಕೊಡುವ ತಕ್ಕಡಿಯಂತೆ. ತಕ್ಕಡಿ ತೂಗಿ ಕೊಡುತ್ತೆ. ನಾವು ಉಳ್ಳಾಗಡ್ಡಿ ತೂಗಂಗಿಲ್ಲ, ಆಚಾರ ಮನೆ ಬುದ್ಗುಂಬಳಕಾಯಿ ಮಾತ್ರ ತೂಗ್ತೀನಿ ಅಂತ ಅನ್ನತ್ತೇನದು? ನಾನು ಮಡಿಗೆ ತಕ್ಕಡಿ, ನಾನು ಮೈಲಿಗೆ ತಕ್ಕಡಿ ಅಂತ ಅನ್ನತ್ತೇನದು? ಏನು ಹಾಕಿದ್ರು ತೂಗತ್ರಿ ಅದು. ಮತ್ತೆ ಅಂತಾರೆ, ಧನವ ಕಟ್ಟಿದ ಚೀಲ, ಧಾನ್ಯ ತುಂಬಿದ ಗೋಣಿ, ಪುನಗು ಬೆಕ್ಕಿನಂತೆ, ಪುಣ್ಯಾತ್ಮರಘದಂತೆ, ಒಣಗಿದ ಗೋಡೆಗೆ ಹರಳು ಮೀಟಿದಂತೆ. ಗೋಡೆ ಒಣಗಿಬಿಟ್ರೆ, ಸಿಮೆಂಟ್ ಗೋಡೆ ಏನಾರು ಚುಚ್ಚಲಿಕ್ಕಾಗತ್ತಾ? ನೀ ಹಾಗಿರಬೇಕು. ನಿನ್ನ ಮನಸ್ಸಿಗೆ ಯಾವ ವಿಷಯಗಳು ಹೊಕ್ಕಬಾರದು. ಧನವ ಕಟ್ಟಿದ ಚೀಲ, ಚೀಲದ ಒಳಗೆ ದುಡ್ಡು ಹಾಕ್ತಾರೆ. ಪರ್ಸು ಅಂತ ಇಟ್ಕೊಳ್ರಿ, ಅದನ್ನು ತೆಗೆದ್ರೆ ಸುಮ್ಮನೆ ಇರುತ್ತೆ, ಗಲಾಟೆ ಮಾಡೋದು. ಧಾನ್ಯ ತುಂಬಿದ ಗೋಣಿ, ಗೋಣಿ ಚೀಲದಲ್ಲಿ ಧಾನ್ಯ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಮೆಣಸಿನಕಾಯಿಯೂ ಹಾಕ್ತಾರೆ. ಸಕ್ಕರೆ ಹಾಕಿದಾಗ ದುರಹಂಕಾರಕ್ಕೊಳಗಾಗಬೇಡ, ಮೆಣಸಿನಕಾಯಿ ಹಾಕಿದಾಗ ದುಃಖ ಪಡಬೇಡ. ಎಷ್ಟು ಸುಂದರ ಉಪದೇಶ. ಇದೆಲ್ಲ ಮನೋನಿಗ್ರಹಕ್ಕೆ ಕಾರಣ. ಸಮುದ್ರದಲ್ಲಿ ಉಸುಗಿರತ್ತೆ, ಇವತ್ತಿಲ್ಲಿರತ್ತೆ, ನಾಳೆ ಇನ್ನೊಂದು ಊರಿಗೆ ಹೋಗುತ್ತೆ. ಸಾಗರದೊಳಗಿದ್ದ ಉಸುಕಿನಂತೆ, ಜೋಗಿ ಕೈಯ ಕಪ್ಪಾರದಂತೆ. ಬಾ, ಏನು ಸುಂದರ ಉದಾಹರಣೆಗಳು. ಹಾಗೆ ನೀ ಸಂಸಾರದಲ್ಲಿದ್ದರೆ ಯಾರು ಹೇಳ್ಕೊಡ್ತಾರ್ರಿ? ಇದು ಸಜ್ಜನರ ಸಂಘಕ್ಕೆ ಹೋದರೆ. ಅಂತಹ ಮನಸ್ಸು ನಿಗ್ರಹಕ್ಕೆ ಬರಬೇಕು ಅಂತಿದ್ದರೆ ಸಜ್ಜನರ ಸಂಘಕ್ಕೆ ಹೋಗಬೇಕು. ಅವರ ಬಳಿಗೆ ಹೋದರೆ ಅವರು ಶ್ರೇಷ್ಠವಾದ ಉಪದೇಶವನ್ನು ಮಾಡ್ತಾರೆ. ಆದ್ದರಿಂದ ಮೊದಲಿಗೆ ಸರ್ವತೋ ಮನಸೋ ಸಂಗಂ ಆದೋ ಸಂಗಂಚ ಸಾಧುಷು, ಸಜ್ಜನರಲ್ಲಿ ಸಂಘ ಆಗಬೇಕು. ಎರಡನೇದ್ದಿದು. ಆದ್ದರಿಂದ ಆ ಸಜ್ಜನರ ಸಂಘವಾದರೆ, ಅದಕ್ಕೆ ಹೇಳ್ತಾರೆ, ಹರಿಶರಣರ ಸಂಘ ದುರಿತ ಸಂಘ ಭಂಗ. ಸಜ್ಜನರ ಸಂಘ ಎಲ್ಲ ದುರಿತಗಳ ಭಂಗ ಮಾಡುತ್ತೆ. ಸಜ್ಜನರ ಸಂಘ ಹರಿಶರಣರ ಪತಿಕರಿಸಿಕೊಳ್ಳಲು ಅನುದಿನ, ಹರಿಶರಣರ ನೋಟ ಹರಹಲು ಶುದ್ಧ ದೂಟ, ಹರಿಶರಣರ ಸುದರ್ಶನವೇ ಲೇಸು, ಹರಿಶರಣರು ಇದ್ದ ಆಗಾರವೇ ಪ್ರಸಿದ್ಧ, ಹರಿಶರಣರ ಕೀರ್ತಿ ಅರಿದವ ಗುಣಪೂರ್ತಿ, ಹರಿಶರಣರ ಲೀಲೆ ವಿರಚಿಸಲು ಮೇಲೆ, ಹರಿಶರಣರ ಸೇವೆ ಪರಿವದು ಪಾಠವ, ಹರಿವರ್ಣ ವಿಜಯ ವಿಠಲ ನಿತ್ಯ ದೊರೆ ಎಂದವನು ಅವನೇ ಶರಣನು ಕಾಣಿರೋ.
ಭಗವಂತನ ಭಕ್ತರಿಗಾಗಿ ಭಗವಂತ ಬೇಕಾದ್ದು ಮಾಡ್ತಾನಂತೆ. ಶರಣರಿಗಾಗಿ ತನ್ನ ಅರಸಿಯ ತೊರೆವನು ಬಿಡ್ಲಿಲ್ಲೇನ್ರಿ? ತನ್ನ ಭಕ್ತರಿಗಾಗಿ ಹೆಂಡತಿನ ಬಿಟ್ಟುಬಿಟ್ಟ. ನೀ ಕೊಲ್ಲಾಪುರಕ್ಕೆ ಹೋಗು, ನಾ ತಿರುಪತಿಗೆ ಹೋಗ್ತೀನಿ ಇಂದ. ಶರಣರಿಗಾಗಿ ನಿನ್ನ ಅವತಾರಗಳು, ಭಕ್ತರಿಗಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ಅವನಿಗೇನು ಯಾರೋ ಹೇಳಿದ್ರು, ಯಾರೋ ಒಬ್ಬರು ಮತಾಚಾರರು, ಅವರ ಮತಾಚಾರ್ಯರ ಬಗ್ಗೆ ಅವ್ರಿಗೆ ಬಹಳ ದೊಡ್ಡ ಗೌರವ. ನಾವು ಕ್ಯೂನಾಗ ಹೋಗೋ ಮುಂದೆ ತಿರುಪತಿಯಾಗ ಕೇಳಿದ್ರು, ಆಚಾರ್ಯ ತಿರುಪತಿಯಾಗ ಯಾಕೆ ಇಷ್ಟೊಂದು ರೊಕ್ಕ ಬೀಳತ್ತೆ ಹೇಳ್ರಿ ಅಂತ. ಗೊತ್ತಿಲ್ಲಪ್ಪ, ಇಲ್ಲಿ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದಾರೆ. ಅಲ್ಲೋ ಶ್ರೀದೇವಿನೇ ಅವಳ ಗಂಡ ಆಗಿ, ಶ್ರೀದೇವಿ ಗಂಡನಿಗೆ ಶ್ರೀಚಕ್ರ ಸ್ಥಾಪನೆ ಮಾಡಬೇಕಾ? ನೋಡ್ರಿ ಮೌಢ್ಯ ಹೇಗಿರುತ್ತೆ. ಏನೇನೋ ಕಾರಣ ಹೇಳ್ತಾರೆ. ತನ್ನ ಪರಮಾತ್ಮ ತನ್ನ ಭಕ್ತರಿಗಾಗಿ ಬೇಕಾದ್ದು ಮಾಡಬಲ್ಲ, ಎಲ್ಲವೂ ಭಕ್ತರಿಗಾಗಿ ಪರಮಾತ್ಮ ಮಾಡ್ತಾನೆ. ಅಂತಹ ಸಜ್ಜನರ ಸಂಘವನ್ನು ನಾವು ಪಡೆಯಬೇಕು ಎಂಬುದನ್ನು ಹೇಳ್ತಾ, ಇನ್ನು ಮೂರನೆಯದ್ದು ಪರಮಶ್ರೇಷ್ಠವಾಗಿರತಕ್ಕಂಥ ಮೂರನೆಯ ಮತ್ತೊಂದು ಪರಮ ಮಂಗಳವಾದ ಭಾಗವತ ಧರ್ಮ, ಯಥೋಚಿತಂ ಭೂತೇಷು ದಯಾ. ದಯಾ ಇದಿವತ್ತು ಇಲ್ಲೇ ಇಲ್ಲ ರೀ. ಇದು ದಯಾ ಎಂಬುದೇ ಯಾರಿಗೂ ಇಲ್ಲ. ಯಾರು ಎಷ್ಟು ಕಷ್ಟಪಡ್ತಾ ಇದ್ರೂ ನೋಡ್ತಾ ಇರ್ತೀವಿ. ಏನಾರ ಒಂದು ಕಷ್ಟಪಟ್ಟು ಇನ್ನೊಬ್ಬರಿಗೆ ಬಂದ ದುಃಖದ ಪರಿಹಾರವನ್ನು ಮಾಡುವ ಪ್ರಯತ್ನ ಮಾಡಬೇಕಂತ. ಮಾಡಲಿಕ್ಕಾಗದೇ ಇದ್ದರೂ ಕೂಡ ಅವರಲ್ಲಿ ಜೊತೆಗೆ ಪಾಲ್ಗೊಂಡು ದೈಹಿಕವಾಗಿ ಆದರೂ ಅವರಿಗೆ ದುಃಖದ ಪರಿಹಾರಕ್ಕೆ. ಈಗ ಬರಲ್ರಿ, ಕರೋನಾ ಬಂದಿದೆ ಅಂದರೆ ಓಡೋಗ್ಬಿಡ್ತಾರೆ. ಅವ್ರಿಗೆ ಬಂದಿದೆ ಪಾಪ, ಡಾಕ್ಟ್ರನ್ನ ಬೈತಾರ್ರಿ, ಜಗ್ಗಿ ರೊಕ್ಕ ತಿಂತಾರೆ, ಅದಕ್ಕೆ ನಮ್ಗೆ ರೊಕ್ಕ ಎಳೀತಾರೆ. ನೀವು ಯಾರು ಮಾಡ್ರಿ ಮತ್ತೋಗಿ. ಪಾಪ ಅವ್ರು ಗರ್ಭಿಣಿಯಾದ ಹೆಂಗಸು, ಮಕ್ಕಳನ್ನು ಬಿಟ್ಟು ಬಂದ ತಂದೆ, ಅಂಥವರೆಲ್ಲ ಮಾಡ್ತಾರೆ, ರೊಕ್ಕ ತಿಂತಾರೆ ಅಂದರೆ. ಮತ್ತು ಅವ್ರು ರೊಕ್ಕನೂ ಇಲ್ಲದೆ ಇದ್ರೆ ನ್ಯಾತಾಗ ಆಸೆಗೆ ಮಾಡ್ತಾರವ್ರು. ದಯ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದಯ. ಯಥೋಚಿತಂ ಭೂತೇಷು ದಯ. ಅದಕ್ಕೆ ಯತ್ನಾದಪಿ ಪರಕ್ಲೇಶ ಹರ್ತುಂ ಯಾ ಹೃದಯ ಜಾಯತೆ ಇಚ್ಛಾ ಭೂಮಿ ಸುರಶ್ರೇಷ್ಠ ಸಾದಯ ಪರಿಕೀರ್ತತೆ. ಪ್ರಯತ್ನ ಮಾಡಿ ಆದರೂ ಬೇರೆಯವರ ದುಃಖವನ್ನು ದೂರ ಮಾಡಬೇಕು. ಅದನ್ನು ಮಾಡೋದರಿಂದಲೇ ಪದ್ಮಪುರಾಣ ಈ ಮಾತನ್ನು ಹೇಳುತ್ತೆ. ಪ್ರಯತ್ನ ಮಾಡಿ ನನ್ನಂತೆ ಪರರು ಅಂತ. ಆತ್ಮವತ್ ಸರ್ವಭೂತೇಷು ಯೋಹಿತಾಯ ಶುಭಾಯ ಚ ವರ್ತತೆ ಸತತಂ ಹೃಷ್ಟ ಕ್ರಿಯಾಹೇಷ ದಯಾಸ್ಮೃತ ಅಂತ ಮತ್ಸ್ಯಪುರಾಣ ಮತ್ತೊಂದು ಮಾತು ಹೇಳುತ್ತೆ. ನನಗೆ ದುಃಖ ಬಂದರೆ ಇನ್ನೊಬ್ಬರಿಗೆ ಹೇಗಾಗತ್ತೋ ಹಾಗೆ ಆತ್ಮವತ್ ಸರ್ವಭೂತೇಷು ಯೋ ಹಿತಾಯ ಶುಭಾಯ ಚ ವರ್ತತೆ. ಅವರಿಗೆ ನಮ್ಮ ಮೇಲೆ ದಯಾ ಮಾಡಿದ್ದಾರೆ, ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯಬಾರದ್ರಿ. ಒಬ್ಬ ಸಾಧು ಒಂದು ಚೋಳು ನೀರಲ್ಲಿ ಬಿದ್ದು ಹೋಗ್ತಾ ಇತ್ತು. ಏನು ಮಾಡಿದೆ? ಕೈ ಇಟ್ಟು ಅದನ್ನು ಚೋಳನ್ನು ನೀರಿಂದ ಮೇಲಕ್ಕೆ ತೆಗೆದ. ದಯ. ಅದೇನು ಮಾಡಿತು? ಇವನಿಗೆ ಕುಟುಕಿತು. ಮತ್ತೆ ನೀರಿನಾಗ ಬಿತ್ತು. ಮತ್ತೆ ಕೈ ಹಿಡಿದು ಮೇಲೆ ಎತ್ತಿದ. ಮತ್ತೆ ಕುಡುಕಿತು. ಅನ್ಕೋತ ದುಃಖಪಟ್ಟ. ಬಗಲಾಗಿದ್ದನ್ನು ಕೇಳದ, ಬುದ್ಧಿ ಇಲ್ಲ ನಿಂಗೆ? ಅದು ಕುಟುಕತ್ತೆಯ, ಅದಕ್ಕೆ ಬುದ್ಧಿ ಇಲ್ಲ, ನನಗಾರು ಇದೆಯಲ್ಲ ಅಂದವ. ಅದಕ್ಕಂತೂ ಬುದ್ಧಿ ಇಲ್ಲ. ಅದಕ್ಕೆ ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ. ದಯಾ ಹೇಗಿರಬೇಕು ಅಂದರೆ, ಒಂದು ಹುಲಿ ಒಬ್ಬ ಬೇಟೆಗಾರನ್ನ ಓಡಿಸ್ಕೊಂಡು ಬಂದುಬಿಡ್ತು. ಓಡಿಸಿಕೊಂಡು ಬಂದಾಗ ಆ ಬೇಟೆಗಾರ ಏನು ಮಾಡಿದ? ಗಿಡದ ಮೇಲೆ ಹತ್ತು ಬಿಟ್ಟ. ಹುಲಿಗೆ ಹತ್ತಲಿಕ್ಕೆ ಬರಲ್ಲ. ಹತ್ತಲಿಕ್ಕೆ ಬರದೇ ಇದ್ದಾಗ ಹುಲಿ ಅಂತೂ, ಮಗನೇ ಎಷ್ಟೊತ್ತು ಕೂತಿರೋ, ನಾ ಕೆಳಗೆ ಕಾಯ್ಕೊಂಡಿರ್ತೀನಿ, ನೀ ಹೆಂಗೆ ಬದುಕ್ತೀನಿ ನೋಡ್ತೀನಿ ಅಂತ ಹುಲಿ. ಮೇಲ್ಗಡೆ ಕೋತಿ ಇತ್ತು. ಆ ಕೋತಿ ಹೇಳ್ತು, ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದೀಯಾ, ಇರು, ನಿಂಗೇನು ಭಯ ಇಲ್ಲ, ನಾನು ಹಣ್ಣು ಹಂಪಲು ತಂದು ಕೊಡ್ತೀನಿ, ಇರು. ಬುದ್ಧಿ ಹೇಗೆ ಒಡಿತಾರೆ ಜನ ಅನ್ನೋದು ನೋಡ್ರಿ. ಆ ಕೋತಿ ಇವನು ಹೇಳಿದಂತೆ, ಬೇಟೆಗಾರ, ನಾ ಸ್ವಲ್ಪತ್ತು ಮಲಗುತ್ತೀನಿ, ನಾನು ಕಾಪಾಡು ಅಂತ. ಹುಲಿ ಹೇಳ್ತಂತೆ, ನೋಡೋ ಅವನು ಮಾನವ, ನಮ್ಮ ಜಾತಿಯಲ್ಲ, ಪ್ರಾಣಿ ಅಲ್ಲ, ಕಾಡಿನ ಪ್ರಾಣಿ ಅವರು, ಅವರೆಲ್ಲ ಮನುಷ್ಯರವರು, ನಾವು ಕಾಡಿನ ಪ್ರಾಣಿಗಳು, ದಬ್ಬಿ ಬಿಡು, ತಿಂದು ಹೋಗಿಬಿಡ್ತೀವಿ, ನಾವಿಬ್ಬರು ಸುಖವಾಗಿರೋಣ. ಕೋತಿ ಅಂತೂ, ನನ್ನ ಮನೆಗೆ ಅತಿಥಿಯಾಗಿ ಬಂದಿದ್ದ, ನಾ ಬಿಡೋದಿಲ್ಲ. ಕೋತಿ ಬಿಡಲಿಲ್ಲ. ಕೊನೆಗೆ ಇವನು ಮಲೆಗೆದ್ದ ಮೇಲೆ ಕೋತಿ ಹೇಳ್ತು, ನಾನು ಮಲ್ಕೋತೀನಿ, ನೀನೆದ್ದು ಸ್ವಲ್ಪ ಹೊತ್ತು ನನ್ನ ಕಾಪಾಡು. ಇದೇ ಡೈಲಾಗನ್ನು ಮತ್ತೆ ಹೇಳಿತು ಹುಲಿ. ನೋಡು,
ನಾವು ಕಾಡು ಪ್ರಾಣಿಗಳು, ನಾನು ಕೋತಿ. ನೀ ಬದುಕಬೇಕು ಅಂದರೆ ಕೋತಿನ ದಬ್ಬಿ ಬಿಡು, ನಾನು ನೀನು ಬಿಟ್ಬಿಡ್ತೀನಿ ಅಂತ. ಇವನಿಗನ್ನಿಸ್ತು, ಈ ಕೋತಿನ ದಬ್ಬಿ ಬಿಟ್ರೆ ನಾ ಬದುಕಿ ಬಿಡ್ತೀನಲ್ಲ. ಈ ಮಾನವ ಏನು ಮಾಡಿದ? ಕೋತಿನ ದಬ್ಬಿಟ್ಟ. ಕೋತಿನ ದಬ್ಬಿದ ಕೂಡಲೇ ಕೋತಿ ಏನು ಮಾಡಿಬಿಡ್ತು? ಅದು ಕೆಳಗೆ ಬೀಳಲಿಲ್ಲ, ಅದರ ಸ್ವಭಾವ ಟಕ್ಕಂತ ಟೊಂಗಿ ಹಿಡ್ಕೊಂಡ್ಬಿಡ್ತು, ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತು. ಹುಲಿ ಹೇಳ್ತು, ನೋಡಿದ್ಯಾ ಮಾನವರ ಬುದ್ಧಿ ಹೆಂಗೆ ಮಾಡ್ತಾರೆ, ದಯಾ ಇಲ್ಲ ಅವರಿಗೆ. ಮೂರ್ಖ ಅಂತವನು ಕಾಪಾಡ್ತೀಯಲ್ಲ, ಅವನು ಮಾನವ, ನಾನು ಕೋತಿ, ನಾನಂಥವನಲ್ಲ ಅಂತೂ ಕೋತಿ. ಅವನಿಗೆ ಮಾನವನಿಗೆ ದಯಾ ಮೈತ್ರಿ ಯಾವುದು ಗೊತ್ತಿಲ್ಲ ಅವನಿಗೆ. ನಾನು ಮಾನವನಲ್ಲ, ನಾನು ಕೋತಿ ಅಂತ. ಅದಕ್ಕೆ ನಮ್ಮ ಮನಸ್ಸು ಹೇಗಿರಬೇಕು ಅಂದರೆ, ದಯಾ ಹೇಗಿರಬೇಕು ಅಂದರೆ, ಅದಕ್ಕೂ ಪ್ರಹ್ಲಾದರಾಜರೇ ಮತ್ತೆ ಬರ್ತಾರ್ರಿ. ಬಹುಶಃ ಭಾಗವತ ಧರ್ಮಕ್ಕೆಲ್ಲ ಒಬ್ಬ ಉದಾಹರಣೆಯ ಒಬ್ಬ ವ್ಯಕ್ತಿ ಅಂದರೆ ಪ್ರಹ್ಲಾದರಾಜರೇ. ಪ್ರಹ್ಲಾದರಾಜರ ಬಗ್ಗೆ ಹೇಳುವಾಗ ಭಾಗವತ ಒಂದು ಮಾತನ್ನತ್ತೆ. ಬಹುಶಃ ಇದು ಎಲ್ಲಿಗೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಪ್ರಹ್ಲಾದರಾಜನ ಗುಣ ಹೇಗಿತ್ತು ಅಂದರೆ ಅನೇಕ ಗುಣಗಳು ಹೇಳ್ತಾರೆ. ಇವತ್ತು ದಯಾಕ್ಕೆ ಯಾವುದು ಬೇಕೋ ಅಷ್ಟು ಮಾತ್ರ ಹೇಳ್ತೀನಿ. ಹೃಷ್ಟಪರಾರ್ಥೇ ವ್ಯಥಿತೇಷು ದುಃಖಿತಃ. ಪ್ರಹ್ಲಾದರಾಜನ ಗುಣ, ಯಾರಿಗಾದರೂ ಒಳ್ಳೇದಾದರೆ ಬಹಳ ಆನಂದ ಪಡ್ತಿದ್ದಂತೆ. ಕೆಲವರು ಹಾಗಿರಲ್ರಿ. ನಾವು 30 ವರ್ಷದಿಂದ ಈ ಆಚಾರ ನೋಡ್ತಾ ಇದ್ದೀವಿ ರೀ. ಮೊದಲೆಲ್ಲ ಸಿಟಿ ಬಸ್ ಹಿಡ್ಕೊಂಡು ಹತ್ಕೊಂಡು ಬರ್ತಿದ್ರು, ಆಮೇಲೆ ಸಣ್ಣದೊಂದು TVS XL ತೊಗೊಂಡ್ರು, ಆಮೇಲೆ ಸಣ್ಣ ಚೇತಕ್ ತೊಗೊಂಡ್ರು, ಆಮೇಲೆ ಚೇತಕ್ ಆದಮೇಲೆ ದೊಡ್ಡ ಮೋಟರ್ ಬೈಕ್ ತೊಗೊಂಡ್ರು, ಆಮೇಲೆ ಕಾರ್ ತೊಗೊಂಡ್ರು. ಇವಾಗ ಫ್ಲೈಟಾಗೇ ಬರ್ತಾರ್ರಿ. ಜೋರು ಸಂಪಾದನೆ ಇರಬೇಕು. ನಿಮ್ಮ ಅಪ್ಪನ ಮನೆ ಆಸ್ತಿಯನ್ನು ತಿಂದಿದ್ರು ಅವರು. ಮತ್ತೆ ಲೆಕ್ಕ ಹಾಕ್ತಾರ್ರಿ, ಅವ್ರಿಗೆ ಮದುವೆಯಾಗಿ 30 ವರ್ಷ ಆಯ್ತು ರೀ. 30 ವರ್ಷಕ್ಕೆ ಎಷ್ಟು ಅಧಿಕ ಮಾಸ ಬಂದಿರ್ಬೇಕು ಲೆಕ್ಕ ಹಾಕ್ಕೊಡ್ರಿ. ಎಷ್ಟು ಸೀರೆ ಬಂದಿರ್ಬೇಕ್ರಿ ಆಚಾರ್ಯಗೆ. ಇವನೊಂದು ಸೀರೆ ಪಂಚಿ ಕೊಟ್ಟಿರೋದಲ್ಲ. ಮತ್ತು ಪುರಾಣದಾಗ ಕೇಳೋದು, ಆಚಾರ್ಯ ಅಷ್ಟು ಅಪೂಪ ನೀವೇ ತಿಂತೀರಾ ಅಂತ. ಕೊಡ್ತೀರಿ ಯಾಕೆ? ನೀವೇ 33 ಪೂರ ಪ್ಯಾಕ್ ಕೊಡಬೇಕು, ತಿಂತೀರಾ ಅಂತ ಕೇಳೋಣ. ಅಂಥ ಅವಶ್ಯಕತೆ ಏನಿದೆ? ಮತ್ತೆ ಲೆಕ್ಕ ರೀ, 30 ವರ್ಷ ಆಯಿತು ಮದುವೆಯಾಗಿ. 30 ವರ್ಷದಾಗೆ 30 × 3 ದಿವಸ, 30 ವರ್ಷ ಇಂಟು 3 ದಿವಸ ಅಂದರೆ ಒಂದು ರಾಯರ ಆರಾಧನೆ 4 ದಿವಸ ಮಾಡ್ತಾರೆ. 4 ದಿವಸ ರಾಯರ ಆರಾಧನೆ ಮಾಡಿದರೆ ದಿವಸಕ್ಕೊಂದು ತಂಬಿಗೆ, ಒಂದು ಥಾಲಿ, ಒಂದು ಅಂಗಾರಾಕ್ಷತಿ, ಒಂದು ತುಳಸಿ ಮಣಿ, ಎಷ್ಟು ಬೀರುನಾಗ ತುಂಬಿಟ್ಟಿರ್ಬೇಕ್ರಿ ಆಚಾರರು. ಭಾರಿ ಸೌಂಡ್ ಆಚಾರರು ಅಂತ. ಇದು ಯಾಕ್ರಿ ದುಃಖ ಪಡಬೇಕು? ಇದೇ ಕೆಟ್ಟ ಗುಣ ಅನ್ನೋದು. ದುಃಖ ಪಡಲಿಕ್ಕೆ ಬೇಕಾದಷ್ಟು ವಸ್ತುಗಳಿದೆ ರೀ. ಇದು ದುರ್ಯೋಧನನ ಗುಣ. ಪಾಂಡವರನ್ನ ಕಾಡಿಗಟ್ಟಿಬಿಟ್ಟ ದುರ್ಯೋಧನ. ಅನಾಯಾಸವಾಗಿ ಸಂಪತ್ತು ಸಿಕ್ಕಿಬಿಡ್ತು ದುರ್ಯೋಧನನಿಗೆ. ಏನೂ ಕಷ್ಟ ಇಲ್ಲ ರೀ ದುರ್ಯೋಧನನಿಗೆ. ಬರೀ ಪಗಡೆ ಆಡ್ದ ಅಷ್ಟೇ. ಒಂದು ಬಾಣ ಇಲ್ಲ, ಒಂದು ಮುಳ್ಳಿಲ್ಲ, ಏನೂ ಚುಚ್ಚಲಿಲ್ಲ. ಸಂಪತ್ತು ಬಂತು, ಸುಖವಾಗಿರ್ಬೋದಲ್ಲ. ಕೆಲವರು ಹಣೆ ಬರ ಹಂಗಿರೋದಲ್ರಿ. ದುರ್ಯೋಧನ ಕಾಡಲ್ಲಿದ್ದಾಗ ಪ್ರತಿನಿತ್ಯ ಚಾರರು ಬಂದು ಹೇಳಬೇಕಂತೆ ಅವ್ರ ಮನೆ ಏನು. ಅವನಿಗೆ ಅವಾಗ CC ಕ್ಯಾಮ್ರಾ ಇರಲಿಲ್ಲ. CC ಕ್ಯಾಮ್ರಾ ಇದ್ದರೆ ಉಪನ್ಯಾಸದಾಗ ಕೂತ್ಕೊಂಡು ಮಕ್ಕಳೇನು ಮಾಡ್ತಾರೆ ಇಲ್ಲೇ ನೋಡ್ತಾರೆ. ಅವು ವೈಫೈ ಕಲೆಕ್ಷನ್ನು, ಇಂಟರ್ನೆಟ್ ಕಲೆಕ್ಷನ್ ತೊಗೊಂಡು ಅಲ್ಲೂ ವೈಫೈ ಹಾಕಿ ಇಲ್ಲೂ ಹಾಕಿ ಹುಡುಗರು ಓದ್ತಾ ಇದ್ದಾರೆಲ್ಲ. ಹೆಂಡತಿ ಬಗಲ ಮನೆಯಾಗ ಕೂತು ಮಾತಾಡ್ತಾಳ, ಗಂಡ ಪುರಾಣಕ್ಕೆ ಹೋಗ್ಯಾನ ಇಲ್ಲ, ಎಲ್ಲ ನೋಡ್ಬೋದು ರೀ ಇವಾಗ CC ಕ್ಯಾಮ್ರಾ ಇಟ್ಕೊಂಡು. ಪುರಾಣದಾಗೆ ಕೂತ್ಕೊಂಡು ಬೇಕಾದ್ರೆ ಏನೋ ಬೇರೆ ಹಚ್ಚಾರ ಮುಂದೆ ಒಂದು ಪುಸ್ತಕ ಹಿಂಡ್ಕೊಂಡ್ಬಿಡೋದು, ಹಿಂಗೆ ಕೆಳಗಡೆ ಮೊಬೈಲ್ ಇಟ್ಕೊಂಡು ಹಿಂಗೆ ಕೂತ್ಬಿಡೋದು. ಏನೋ ಗಂಭೀರವಾಗಿ ಏನೋ ತಲೆ ಬಗ್ಗಿಸ್ಕೊಂಡು ಕೇಳ್ತಾ ಇದ್ದಾರೆ ಆಚಾರ ಉಪನ್ಯಾಸ ಅನ್ಕೋಬೇಕು. ಅವಾಗ ದುರ್ಯೋಧನಂಗೆ CC ಕ್ಯಾಮ್ರಾ ಇಲ್ಲ ನೋಡ್ರಿ. ದಿನಾ ಒಬ್ಬ ಬಂದು ಹೇಳಬೇಕಂತೆ. 4ನೇ ದಿವಸ ಬಂದು ಹೇಳಿದ್ನಂತೆ ಒಬ್ಬ, ದುರ್ಯೋಧನ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದೆ, ಏನದರ ಲಾಭ ಅಂತ ಕೇಳಿದ ದುರ್ಯೋಧನ. ಬೇಡಿದ್ದೆಲ್ಲ ಕೊಡತ್ತೆ. ಅವನ ಮನೆಯಲ್ಲಿ 1000 ಜನ ಬ್ರಾಹ್ಮಣರಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಸ್ನಾತಕರಿದ್ದಾರೆ. ದಿನ ಒಬ್ಬರಿಗೂ ಬಂಗಾರದ ತಟ್ಟೆಯನ್ನೇ ಹಾಕಿ ಊಟಕ್ಕೆ ಹಾಕ್ತಾನೆ. ಇವತ್ತು ಹಾಕಿದ ತಟ್ಟೆ ನಾಳೆ ಹಾಕಲ್ಲ ಅಂತ. ದುರ್ಯೋಧನ ಅಂದ, ಅದು ಬಂದ ಮೇಲಾದರೂ ಪಗಡೆ ಆಡಿದ್ರೆ ಚಲೋ ಇತ್ತಲ್ಲ ನಾವು. ಇಷ್ಟಿದ್ರೆ ಚಂದ ರೀ. ಇಷ್ಟಾದ್ಮೇಲೆ ಪುರಾಣ ಮುಗೀತಲ್ರಿ. ಪುರಾಣ ಮುಗಿದ ಮೇಲೆ ಕೆಲವರೇನೋ ಪ್ರಶ್ನೆ ಕೇಳೋದಿರುತ್ತಲ್ಲ, ಆಚಾರ್ಯ ಒಂದು ಸಣ್ಣ ಕ್ವಶನ್. ಏನು ಆ ಧರ್ಮರಾಜ ಊಟ ಆದಮೇಲೆ ತಟ್ಟಿ ಬಿಸಾಕ್ತಿದ್ನಲ್ಲ, ಅದು ಎಲ್ಲಿಂತ ಹೇಳ್ಯಾರೇನ್ರಿ ಪುರಾಣದಾಗೆ?
ಯಾಕ್ರಿ ಅಂತ ಹೋಗಿ ತೊಗೊಂಬರ್ತೀನಿ. ನಂಗೆ ಗೊತ್ತಿದ್ರಿ ಇಲ್ಲಿ ತನಕ ಯಾಕೆ ಬರ್ತಿದ್ದೆ ರೀ, ನಾನೇ ಒಂದು 4-5 ತಟ್ಟಿ ಆರಿಸ್ಕೊಂಡು ಸುಖವಾಗಿ ಕೂತಿರ್ತಿದ್ದೆ. ಏನೋ ಒಂದು ಕ್ವಶನ್ ಕೇಳೋದು, ದುಃಖ ಪಡ್ಲಿಕ್ಕೆ ಇವೆಲ್ಲ ಕಾರಣ ನೋಡ್ರಿ. ದುರ್ಯೋಧನ ದುಃಖ ಪಡ್ತಾ ಇದ್ದ. ನಾವು ಮನೆಗೆ ಗ್ಯಾಸ್ ತರಬೇಕು, ಬುಕ್ಕಿಂಗ್ ಮಾಡಬೇಕು, ಅಡುಗೆ ಮಾಡಬೇಕು, ಸಂಬಳ ಕೊಡಬೇಕು, ಇದು ಏನಿಲ್ಲ ಪಾಂಡವರಿಗೆ. ಸುಖವಾಗಿ ಬ್ರಾಹ್ಮಣರ ಭೋಜನ, ಸುಖವಾಗಿ ಬೇಕಾದ್ದು ಸಿಗತ್ತೆ ಪಾಂಡವರಿಗೆ. ಇದಿದೆ ಮೂರ್ಖತನ, ಇದು ಹೊಟ್ಟೆ ಕಿಚ್ಚು, ಇದಿರಬಾರ್ದು. ಇನ್ನೊಬ್ಬರಿಗೆ ಸಂಪತ್ತು ಬಂದರೆ ಆನಂದ ಪಡಬೇಕಂತೆ. ಹೃಷ್ಟಪರಾರ್ಧೆ, ಇದು ಪ್ರಹ್ಲಾದರಾಜರ ಗುಣ. ನನಗಂತೂ ಹೆಂಡತಿ ಇರಲಿಲ್ಲ, ಮಕ್ಕಳಿರಲಿಲ್ಲ. ಇವತ್ತು ರಾಯರ ಬಳಿಯಲ್ಲಿ ಎಷ್ಟು ಜನ ಬಂದು ಕೇಳ್ತಾರೆ, ರಾಯರೇ ನಮ್ಮ ಮಕ್ಕಳೆಲ್ಲ ಭೀಷ್ಮಾಚಾರ ಆಗಿಬಿಡ್ತಿದ್ದಾರೆ, ನಮ್ಮ ಮಕ್ಕಳೆಲ್ಲ ಅಶ್ವತ್ಥಾಮಾಚಾರ ಆಗಿಬಿಡ್ತಿದ್ದಾರೆ, ನಾವು ಮಾಡಿದ ಭ್ರೂಣ ಹತ್ಯಾ ಫಲ. ಹೆಣ್ಣು ಬೇಡ ಅಂತ ಓಡೋಗಿ ಸ್ಕ್ಯಾನಿಂಗ್ ಸೆಂಟ್ರೊಳಗೆ ಅವಳು ಹೇಳಬಾರ್ದು ಅಂತ ಹೇಳಿರ್ತಾರೆ. ಆದರೂ ಸ್ಕ್ಯಾನಿಂಗ್ ಸೆಂಟ್ರಾಗಿ ಭಾಳ ಬುದ್ಧಿವಂತರ್ರಿ, 2 ಫೋಟೋ ಹಾಕ್ಕೊಂಡಿರ್ತಾರೆ, ಒಂದು ಗಣಪಂದು ಒಂದು ಪಾರ್ವತಿದು. ಅವು ಗಣಪನ ಮುಟ್ಟಿದ್ರೆ ಅವಳು ಸ್ಕ್ಯಾನಿಂಗ್ ಮಾಡಿದವಳು ಗಂಡು ಮಗು ಅಂತ ಅರ್ಥ, ಅವು ಪಾರ್ವತಿಯನ್ನು ಮುಟ್ಟಿದ್ರೆ ಹೆಣ್ಣು ಮಗು ಅಂತ ತೆಗೆದು ಹಾಕಿಬಿಡ್ರಿ ಹೊರಗಡೆ. ಹೆಣ್ಣು ಮಗುನ ತೆಗೆದು ಹಾಕಿದ್ರೆ ನಿಮ್ಮ ಮಗನ್ನ ಏನು ಮಾಡ್ತೀರಿ ಇವತ್ತು ಹೇಳ್ರಿ? ಮಗನಿಗೆ ಎಲ್ಲಿಂದ ತರಬೇಕು ಹೆಣ್ಣನ್ನು? ಯಾವ ಜಾತಿನ ಅಡಾಪ್ಟ್ ಮಾಡ್ಕೊಬೋಣ? ಯಾವ ದೇಶದಿಂದ ತರೋಣ ಹೆಣ್ಣನ್ನು? ಇಷ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ರು ಕನ್ಯಾ ಸಿಗುತ್ತಿಲ್ಲ. ಇದಕ್ಕೆ ನಾ ಮಾಡಿದ್ದೆ ತಪ್ಪಲ್ಲ. ಇವತ್ತು ಎಷ್ಟು ಜನ ರಾಯರ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಸ್ವಾಮಿ ಮಗನಿಗೆ ಮದುವೆ ಆಗಬೇಕು, ಮಗಳಿಗೆ ಮದುವೆ ಆಗಬೇಕು. ಅಲ್ಲೋ, ನಾ ಸನ್ಯಾಸಿ ಯಾಕೆ ಕೇಳ್ತೀರಿ ಅಂತ ಅಂತಿಲ್ಲ. ಪ್ರತಿಯೊಬ್ಬರ ಸುಖಕ್ಕೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಇದು ರಾಯರ ಗುಣ. ಹೃಷ್ಟ ಪರಾರ್ಥೆ ವ್ಯಥಿತೇಶು ದುಃಖಿತಃ. ಇನ್ನೊಬ್ಬರಿಗೆ ದುಃಖ ಬಂದರೆ ದುಃಖದಲ್ಲಿ ಪಾಲ್ಗೊಂಡು ಅವರ ದುಃಖವನ್ನು ಪರಿಹಾರ ಮಾಡ್ತಾರೆ. ಇದು ದಯ. ಪ್ರತಿಯೊಬ್ಬರಲ್ಲೂ ನಾವು ದಯ ಮಾಡಬೇಕು. ಅವರಿಗೆ ಸಂತೋಷ ಆದರೆ ಅವರನ್ನು ಕರೆದ್ರೆ ಉಪನ್ಯಾಸಕ್ಕೆ ಕೇಳ್ರಿ, ಆಚಾರ್ಯ ನೀವು ಬರಲಿಲ್ಲ, ಬೇರೆಯವ್ರಿಗೆ ಹೇಳಿದ್ರೆ ಕಾಯಬೇಕಾಗಿತ್ತು ರೀ ಒಂದು 4 ದಿವಸ. ಏನು ಹೇಳ್ತಾರಂತ ಆಚಾರನ ಕರೆದ್ರಿ ನೀವು? ಅಯ್ಯಮ್ಮ ನೋಡ್ಬೇಕ್ರಿ ಸಿಟ್ಟು, ಇನ್ನೇನು 2 ನಿಮಿಷಕ್ಕೆ ಮಂತ್ರಾಕ್ಷತೆಯಿಂದ ಶಾಪ ಕೊಟ್ಟು ಬಿಡ್ತಾರೋ ಏನೋ ಅನ್ನುವಂತೆ. ಆಚಾರನ ಕರೆದಿರೇನು ಕರ್ಕೊಳ್ರಿ. ಎಂಥ ಸಿಟ್ಟು! ಇನ್ನೊಬ್ಬರು ಏಳಿಗೆ ಆದರೆ ಸಹಿಸೋದಿಲ್ಲ. ಅದಕ್ಕೆ ನಮ್ಮ ಪ್ರಹ್ಲಾದರಾಜರಲ್ಲಿ ಆ ಒಂದು ಹೃಷ್ಟ ಪರಾರ್ಥೆ ವ್ಯಥಿತೇಶು ದುಃಖಿತಃ ಈ ಒಂದು ಗುಣ ಅವರಲ್ಲಿತ್ತು. ಅಂತಹ ಗುಣ ಪ್ರಹ್ಲಾದರಾಜರಲ್ಲಿದ್ದದ್ರಿಂದಲೇ ಅವರಂಥ ಉದ್ಧಾರವನ್ನು ಜಗತ್ತಿಗೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತಹ ಪ್ರಹ್ಲಾದರಾಜರು ತಾವು ಜಗತ್ತಿಗೆ ಒಳ್ಳೆಯದನ್ನು ಮಾಡದೆ ತಾವೊಬ್ಬರೇ ಬದುಕ್ತಾ ಇದ್ದರೆ ದೇವತೆಗಳಿಗೆ, ಪ್ರಾಣಿಗಳಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾವು ದಯಾ ತೋರಿಸ್ಬೇಕು. ಮಾಡದೇ ಇದ್ದರೆ ಅಘಾಯುರಿಂದ್ರಿಯ ರಾಮ ಮೋಘಂ ಪಾರ್ಥ ಸಜೀವತಿ. ಅದಕ್ಕೆ ಅಂತಾರೆ ಅವನ ಜೀವ ಕೇವಲ ಸುಳ್ಳು ಜೀವನ, ನಿಜವಾದ ಜೀವನ ಅಲ್ಲ. ಸಸ್ತೇನೋ ದಂಡಮರ್ಹತಿ ಅಂತ. ಆದ್ದರಿಂದ ಹೀಗೆ ಸರ್ವಥೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ ಅಂತ ಇಷ್ಟು ಭಾಗವತ ಧರ್ಮಗಳನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ನಾಳೆ ಪುನಃ ಉಳಿದ ಭಾಗವತ ಧರ್ಮಗಳನ್ನು ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನಾ ವಾಂಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಫಿನಿಶ್ ಅದು ನೋಡ್ರಿ ಹೊತ್ರಿ, ಅದು ಕಾಣಿಸ್ತದ? ಕಾಣಕಬೇಕಾ? ಸರಿ, ಫಿನಿಶು ಸೇವು. ಯಾರ್ಯಾರು ಕಣ್ಣಿದ್ದವ್ರು ಬಂದ್ರಪ್ಪ, ಮುದುಕರು ಪಾಪ ಅವರು ಕಾಣಿಸೋದು. ಬಿಡ್ರಿ.